ಬಂಗ್ಲೆ ಕ್ರಾಸ್ ಹಿಂದ್ಗಡೆ ಏನೆಲ್ಲ ಕ್ರಾಸ್ಗಳಾಯ್ತು ಎಲ್ಲ ನೋಡುವ. ತಿರುವು ಮುರುಗಳು ಸ್ಟ್ರೈಟ್ ರೋಡ್ ಬಂತ ತಿರುವುಕೊಳ್ತಾ ಎಲ್ಲ ಹೆಂಗು ಕರ್ಸಿದ್ದೀರಾ ನೋಡ್ದಾಗೆಲ್ಲ ಒಂದು ಇದು ನೀವು ಎಂತ ಬ್ಯಾ ಅಂತ ಮಾರಿ ನನ್ನೆಲ್ಲರೂ ಬ್ಯಾ ಅಂತ ಮಾರಿ ನನ್ನೆಲ್ಲರೂ ಬೆರೆಸಿದ್ದಾರೆ ಇವರು. ನಾವು ಓಡ್ಲಿಕ್ಕೆ ಬೇರೆ ಬರಸಿಲ್ಲ. ನೆನ್ನೆ 3 ಗಂಟೆ ಆಗಿದೆ ಮಲಗುವಾಗ. ಹೆಲ್ತ್ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಕಟ್ಟಿಕೊಳ್ಳೋದು ಭಾರಿ ಕಷ್ಟ. ತನ್ನದೇ ಆದ ವ್ಯವಸ್ಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸುಂದರ. ಎಸ್ ಇನ್ನು ನಾನು ಚಿಕ್ಕವನಿರ್ಬೇಕಾದ್ರೆ ಬಾಳೆಹೊಳೆಯಲ್ಲಿದ್ದು ನಾವು ಚಿಕ್ಕವರು ಬಾಳೆಹೊಳೆ ತಳಗೋಡಲ್ಲಿದ್ದರು ಅವರು. ಸೊ ನನಗೆ ದೈವದ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಪೂಜೆ ಎಲ್ಲ ಮಾಡಿರ್ತೀವಿ. ಈ ಅಂದರೆ ಅವರು ಮುಂಚೆ ದೈವದಲ್ಲಿ ಕೆಲಸ ನಿಲ್ಲುವವರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಈ ದುಡಿ ಬೀಟ್ ಹೊಡಿಬೇಕಾದ್ರೆ ಅವರು ಆಟೋಮೆಟಿಕ್ ಒಂದು ಇದು ಆವೇಶ ಬಂದಿತ್ತು ನನಗೆ ಎದುರಿತಾ ಬಂಡೆಕಲ್ಲು ಬೇರೆ ಆ ಕಡೆ ಏನಾಯ್ತು ನಾವು ಕ್ಯಾಮ್ರಾ ಹತ್ತಿರ್ತೀವಿ. ಆಮೇಲೆ ಲಾಸ್ಟ್ಗೆ ಒಂದ್ ಕಡೆ ಔಷಧಿ ಒಂದ್ ಕಡೆ ಕೊನೆ ಅಜಿಬ್ ಬೇಕಾ ಆಯ್ತು ಬೇಕು ಎಲ್ಲದಕ್ಕೂ ಅಭ್ಯಾಸ. ಎಲ್ಲಿ ಹೋದ್ರು ಒಂದು ಕಿರಿಕ್ ಮಾತು ಹೇಳಿ ಹೋಗೋದು ಹೊರಗಡೆ. ಫಸ್ಟಿಗೆ ನೆಗೆಟಿವ್ ಹೇಳ್ತೀನಿ, ಕೊನೆಗೆ ಪಾಸಿಟಿವ್ ಹೇಳ್ತೀನಿ. ಯಾಕಂದ್ರೆ ಹೊರಗಡೆ ನಿಮ್ಗೆ ಎಂತ ಸಾವು ಮಾರ ಅಂತ ಒಂದೊಂದ್ಸರಿ ಏನಾದ್ರೂ ಆಗಿದೆ ನಿಮ್ಗೆ? ನಾನು ಅವ್ನಿಗೆ ಹೇಳಿದುಂಟು ಎಂತ ಮರ ಇಷ್ಟು ಹೋಗೋ ಮರ ಅಂತ. ಏಯ್ ಹುಲ್ಲು ಮರ ಬಲಿ ತಗೊಂಡಿದ್ಯಾ ಸುಮ್ನೆ ಬಿಡ್ಲಿಕ್ಕೆ ಆಗ್ತದಾ? ಬಲಿ ಬೇಕು ನನ್ಗೆ. ಹಾಯ್ ಹಲೋ ನಮಸ್ತೆ. ನಮ್ಮೆಲ್ಲ ನಾವಿಕ ಮನುಷ್ಯರಿಗೆ ಮತ್ತೊಂದು ವಿಡಿಯೋಗಳ ಗೂಡಿಗೆ ಸ್ವಾಗತ. ಇವತ್ತು ವಿಷಯ ಏನಂದರೆ ಬಂಗ್ಲೆ ಕ್ರಾಸ್. ನಾವೆಲ್ಲ ಭಾರಿ ಕಾತರತೆಯಿಂದ ಕಾಯ್ತಿದ್ದಂಥ ಒಂದು ಕಿರುಚಿತ್ರ ಇವತ್ತು ಬಿಡುಗಡೆ ಆಗಲಿಕ್ಕಿದೆ. ಹೌದು, ಅಲ್ಲಿಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ನಾವು ಕೂಡ ಇನ್ವೈಟ್ ಮಾಡದಿದ್ರು ಕೂಡ ನಾವು ಹೋಗಲೇಬೇಕು. ಎಂತ ಇವತ್ತು ಇನ್ವೈಟ್ ಮಾಡಿದ್ದಕ್ಕೂ ನಾವು ಕೂಡ ಅಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆಗ್ತೀವಿ. ನೀವು ಕೂಡ ಅದರ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ಅಂತ. ಹೌದು, ಇವತ್ತು ಅದೇನು ಲಾಂಚ್ ಎಲ್ಲ ಆಗ್ತದಲ್ಲ, ಎಲ್ಲ ಅಲ್ಲಿ ಸ್ವಲ್ಪ ತುಣುಕುಗಳನ್ನು ಸರಿ ಹಿಡಿತೇವೆ. ಬಂಗ್ಲೆ ಕ್ರಾಸ್ ಹಿಂದ್ಗಡೆ ಏನೆಲ್ಲ ಕ್ರಾಸ್ಗಳಾಯ್ತು ಎಲ್ಲ ನೋಡುವ. ತಿರುವು ಮುರುಗಳು ಸ್ಟ್ರೈಟ್ ರೋಡ್ ಬಂತ ತಿರುವುಕೊಳ್ತಾ ಎಲ್ಲ ನೋಡೋಣ. ಅವ್ರ ಮಾತುಕತೆ ಎಲ್ಲ ನೋಡೋಣ. ಬನ್ನಿ ಹೋಗುವ. ಪವನವ್ರ ಹೆಂಗು ಕರ್ಸಿದ್ದೀರಾ ನೋಡ್ದಾಗೆಲ್ಲ ಒಂದು ನೀವು ಎಂತ ಬ್ಯಾ ಅಂತ ಮಾರಿ ನನ್ನೆಲ್ಲರೂ ಬೆರೆಸಿದ್ದಾರೆ. ಓಡ್ಲಿಕ್ಕೆ ಬೇರೆ ಬರಸಿಲ್ಲ. ನೆನ್ನೆ 3 ಗಂಟೆ ಆಗಿದೆ ಮಲಗುವಾಗ. ಹೆಲ್ತ್ ಪ್ರಾಬ್ಲಮ್ ಇದ್ದು ಈ ಕ್ಲಿಯರ್ ಮಾಡ್ಕೊಡ್ತೀನಿ. ಇದು ಬೇರೆಯವರಿಂದ ಬಂದಿದ್ದಾರೆ ಕಾಣ್ತದೆ ಅಂತ. ಬೇರೆ ಊರಲ್ಲ, ಇದು ನಮ್ಮ ಬಂಗ್ಲೆ ಕ್ರಾಸ್ ಟೀಮ್ ಮಾರೆ. ನೀವು ಬ್ಯಾ ಅಂದ್ರೆ ಮತ್ತೆ ಅದು ಬೇರೆನೇ ಅರ್ಥ ಆಗ್ತದೆ. ಅದಲ್ಲ. ಇದು ನೀವು ಮೊನ್ನೆ ಯಕ್ಷಗಾನಕ್ಕೆ ಹೋದ್ರ ಅಂತ? ಆ ರೀತಿ ಅಲ್ಲ. ಬೇತ ಹೊರದು ಬರ್ತೀನ ಅಂತ? ಬೇತ ಅಲ್ಲ, ಬೇರೆ ತರ ಕಾಣಿಸಿದ್ ಮಾರೆ, ಬೇತ ಅಲ್ಲ. ಸರಿ, ಈಗ ವಿಷಯಕ್ಕೆ ಬರುವಲ್ಲ. ಬರುವ ವಿಷಯ ನೀವು ಹೇಳ್ಬೇಕು ಮಾರೆ. ಯಾಕಂದ್ರೆ ನೀವೊಂದು ಡಮ್ಮ ಮಾಡಿದಿರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಹೋಗುವ. ನಾವಿವತ್ತು ಬಂದಿರೋದು ಬಂಗ್ಲೆ ಕ್ರಾಸ್ನ ಟೀಮ್ನೊಂದಿಗೆ. ಈಗ ಲಾಂಚ್ ಕೂಡ ಆಗಿದೆ, ಎಲ್ಲರೂ ನೋಡಿದ್ದಾರೆ, ಆಲ್ಮೋಸ್ಟ್ ನೋಡ್ತಾ ಇದ್ದಾರೆ. ಸಕ್ಸಸ್ಫುಲ್ ಆಗಿ ಸಾಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಹೋಗುವ. ಹೌದು, ಸಣ್ಣ ಪುಟ್ಟ ಏನಾದರೂ ತೊಂದರೆ ಕರೆಕ್ಷನ್ ಏನಿದ್ರೆ ಎಲ್ಲ ಮನಸ್ಸಿಗೆ ಹಾಕೊಳ್ಳಿ, ಜಟ್ರ ಕೊಡೋದಲ್ಲ. ಎಲ್ಲ ಶುರು ಮಾಡುವ. ಈಗ ಮೊದಲನೇದಾಗಿ ಅವ್ರಿಗಿಂತ ಮೊದಲು ಮತ್ತೆ ಯಾರು? ಅನ್ನದಾತರು, ಪ್ರೊಡ್ಯೂಸರ್ ಅವ್ರಿಗೊಂದು ಅಪ್ರೋಚ್, ಅವ್ರಿಗೊಂದು ವೆಲ್ಕಮ್ ಮಾಡ್ತಾ, ಎಲ್ಲರಿಗೂ ಟೀಮ್ ಒಂದು ವೆಲ್ಕಮ್ ಮಾಡ್ತಾ ಆನಂತರ ಎಲ್ಲ ಶುರು ಮಾಡುವ. ಈಗ ನಿರ್ಮಾಪಕರನ್ನ ಮಾತಾಡ್ಸುವಂತ ವೆಲ್ಕಮ್ ಮಾಡುವ ಅಂತ. ವೆಲ್ಕಮ್ ಮಾಡಿಬಿಡಿ. ಹಾಗಾದ್ರೆ ನಮ್ಮ ಬಂಗ್ಲೆ ಕ್ರಾಸ್ನ ತಂಡದ ಒಂದು ನಿರ್ಮಾಪಕರೇನಿದ್ದಾರೆ ಅನ್ನದಾತರು, ಮೋಹನ್ ಎಸ್ ಇರಬೇಲ್ ಅಂತೇಳಿ, ಇವರು ನಮ್ಮ ಅನ್ನದಾತರು. ಹಾಗೆ ನೆಕ್ಸ್ಟ್ ಅದಕ್ಕೊಂದು ಮೇಯ್ನಿಗೆ ಒಂದು ರೂವಾರಿ ಕೂಡ ನಮ್ಮ ನಿರ್ದೇಶಕರಿದ್ದಾರೆ ಇಲ್ಲಿ, ಮೋಹಿತ್ ಮೋನಪ್ಪ ಅಂತೇಳಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೆಲ್ಲ ಹೇಳ್ಬೇಕು ಮಾರೆ. ಪಾಪ ಒಂದು ಮಿಸ್ ಆಗ್ತದಲ್ಲಿ. ಮತ್ತೆ ನಮ್ಮ ಇದರಲ್ಲಿ ನಟನೆ ಮಾಡಿದಂತಹ ಅದ್ಭುತ ಕಲಾವಿದರು ಕೂಡ ಇಲ್ಲಿದ್ದಾರೆ. ಅದ್ಭುತ ಕಲಾವಿದರು, ಇನ್ನೊಂದಿಷ್ಟು ಕಲಾವಿದರು ನಿನ್ನೆ ಪ್ಯಾಕಪ್ ಆಗಿದ್ದಾರೆ. ಹೊಸ ಮುಖ ಪ್ರತಿಭೆ. ಹೌದು, ಹಾಗಾಗಿ ಈಗ ಒಂದಿಬ್ಬರನ್ನು ನಾವು ಎಲ್ಲರೂ ಹೊಸ ಮುಖ ಪ್ರತಿಭೆಗಳು. ಈಗ ನಮಗೆ ನಾವು ಮೋನಣ್ಣ ಅಂತ ಕರೆದ ಅಭ್ಯಾಸ ಮಾರೆ. ಈಗ ನಾವು ಮೋನಣ್ಣ ಈಗೊಂದು ಬಂಗ್ಲೆ ಕ್ರಾಸ್ ಅಂತ ಒಂದು ಕಿರುಚಿತ್ರನ ನಿರ್ಮಾಣ ಮಾಡಿದ್ದೀರಾ. ಈ ಒಂದು ಕತೆ ನಿಮಗೆ ಈ ಥರ ಒಂದು ಮಾಡಬೇಕು ಆ ಒಂದು ಥಾಟ್ ಯಾವಾಗ ಹುಟ್ಟಿದ್ದು ಅಂತ? ನನಗಂದರೆ ನಾನು ಕಾಲೇಜ್ ದಿನಗಳಲ್ಲಿ ಇರಬೇಕಾದ್ರೆ ನಮ್ಮ ಅಜ್ಜ ಒಂದು ಕತೆ ಹೇಳ್ತಿದ್ರು ಸಂಜೆ ಹೊತ್ತು. ನಾನು ಇದನ್ನ ಹೌದಾ ಅಂತ ಯೋಚನೆ ಮಾಡಲಿಕ್ಕೆ ಹೋಗಿಲ್ಲ. ಮತ್ತು ನೆಕ್ಸ್ಟ್ ಮುಂದಿನ
ಸ್ನಾತಕೋತ್ತರ ಕಾಲೇಜ್ ಮಾಡಬೇಕಾದ್ರೆ ಅಜ್ಜ ಹೇಳಿದ ಕತೆ ನೆನಪಾಯಿತು, ಬಟ್ ಅಜ್ಜ ಇರಲಿಲ್ಲ. ಆವಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಬಂದು ಈ ಥರ ಒಂದು ಕತೆ ಇದೆ, ಇದನ್ನ ಬುಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ಆಗ ನನ್ನ ಜೊತೆಗಿದ್ದ ಸಂತೋಷ್ ಚಿಕ್ಕ ಆಗಿರ್ಬೋದು, ಸಂತೋಷ್ ಸೊನ್ನೆಯವರು ಮತ್ತು ರವೇಣ್ ಆಗಿರ್ಬೋದು, ಅವ್ರು ಹೇಳಿದ್ರು ಕತೆ ತುಂಬ ಚೆನ್ನಾಗಿದೆ, ಇದನ್ನ ಒಂದು ನೀವು ಬುಕ್ಸ್ಗಿಂತ ಒಂದು ಕಾಲ್ಪನಿಕವಾಗಿ ಅಂತ ಒಂದು ಬಂಗ್ಲೆ ಆ ಥರ ಒಂದು ಚಿತ್ರ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದೆ ಅವಾಗ ಸ್ಟಾರ್ಟಿಂಗ್ ಕೂತ್ಕೊಂಡು. ಆವಾಗ ನಾನು ಅದಕ್ಕೆಲ್ಲ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬರ್ತಾ ಒಂದು ಕಾನ್ಸೆಪ್ಟ್ ಆಗಿ ಇದಕ್ಕೆ ಏನು ಟೈಟಲ್ ಇಡೋಣ. ಸೊ ಮಲೆನಾಡಿನಲ್ಲಿ ಆದಂಥ ಒಂದು ಸ್ವತಂತ್ರ ಪೂರ್ವದಲ್ಲಿ ಆಗಿದೆ ಅಂತ ಹೇಳ್ತಿದ್ರು ನಮ್ಮ ಅಜ್ಜ. ಸೊ ಆಗ ಒಂದು ಬಂಗ್ಲೆ ಕಾನ್ಸೆಪ್ಟ್ ಅಂದರೆ ಅದಕ್ಕೇನೇನು ಇರ್ಬೋದು, ಸೊ ಬಂಗ್ಲೆ ಕ್ರಾಸಲ್ಲಿ ಆಗಿರುವಂಥ ಒಂದು ಕಾಲ್ಪನಿಕ ಘಟನೆ ಆಗಿರ್ಬೋದು ಅಂತ ಊಹೆ ಮಾಡಿಕೊಂಡು ನಾನು ಆ ಒಂದು ಕಾನ್ಸೆಪ್ಟಿಗೆ ಬಂದೆ. ಮತ್ತು ಒಂದಿಷ್ಟು ಸ್ಥಳೀಯ ನಿಜ ಘಟನೆಗಳಂತ ನಿನ್ನೆ ಒಂದಿಷ್ಟು ಜನ ಮಾತಾಡ್ಕೊಳ್ತಿದ್ರು, ಅದ್ರ ಬಗ್ಗೆ ಹೇಳೋದು. ಅಂದರೆ ಮೂಲತಃ ದಕ್ಷಿಣ ಕನ್ನಡದಿಂದ ಬಂದಂಥ ನಮ್ಮ ಸಮುದಾಯ ಆಗಿರ್ಬೋದು, ಇಲ್ಲಿಂದ ಕಾಫಿ ಕೆಲಸಕ್ಕೆ ಬಂದಿರೋ ಸಮುದಾಯ ಆಗಿದೆ. ಅಲ್ಲಿ ನೀವು ನೋಡ್ಕೊಬೇಕಾದ್ರೆ ನೀವು ಸುರಂ ಕಾರಂತರ ಚೋಮನ ದುಡಿಯಲ್ಲಿ ಬರುವಂಥ ಅಲ್ಲಿ ಪಾತ್ರಗಳು ಆಗಿರ್ಬೋದು, ಅಲ್ಲಿ ಒಂದು ಅಸ್ಮಿತೆ ಸಿಗ್ತದೆ, ದುಡಿ ಪಾಡ್ದನಗಳಾಗಿರ್ಬೋದು. ಅದು ಕೂಡ ನಮ್ಮ ಒಂದು ಆದಿದೊಡ್ಡ ಸಮುದಾಯದಲ್ಲಿ ಬರುವಂಥ ಪಾಡ್ದನ, ಅದು ನಮ್ಮ ಅಸ್ಮಿತೆ, ದುಡಿ ಸಂಸ್ಕೃತಿ ಆಗಿರ್ಬೋದು, ಕುಣಿತ ಆಗಿರ್ಬೋದು, ಅದು ನಮ್ಮ ಒಂದು ಹಿನ್ನೆಲೆ, ಆ ಸಂಸ್ಕೃತಿ ನಮ್ಮ ಬಿಂಬಿಸುತ್ತೆ. ನಾವು ಆ ಮುಖಾಂತರ ನಮಗೆ ಒಂದು ಇಲ್ಲಿ ಮಲೆನಾಡಿನಲ್ಲಿ ಆಗಿರುವಂಥ ಘಟನೆಗಳು ಕೂಡ ಹೋಲಿಕೆ ಆಗ್ತದೆ ಅವರವರ ಅಭಿಪ್ರಾಯ ಅನುಗುಣವಾಗಿ. ಮತ್ತು ನಿನ್ನೆ ಈ ಒಂದು ಕಿರುಚಿತ್ರವನ್ನು ಬಿಡುಗಡೆ ಮಾಡಿರುವಂಥದ್ದು ನಮ್ಮ ಖ್ಯಾತ ನಿರ್ಮಾಪಕರು, ಮತ್ತು ಹೌದು ಇತ್ತೀಚೆಗೇನು ಸೂಪ್ರಂಸೋ ಏನೊಂದು ಆತ್ಮೀಯರು ರವಿರಯ್ಯಣ್ಣ ಅವರು ಒಂದು ಬಿಡುಗಡೆ ಮಾಡಿರುವಂಥದ್ದು. ಮತ್ತು ಒಂದಷ್ಟು ಜನ ನಮ್ಮ ಏನು ಖ್ಯಾತ ಚಿತ್ರನಟರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇಂಥವರೆಲ್ಲ ಒಂದು ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಅವ್ರುಗಳ ಒಂದು ಪ್ರೋತ್ಸಾಹಕ್ಕೆ ಮಾತು ಅದು ತುಂಬ ನನಗೆ ಖುಷಿ ಆಯಿತು. ನನಗೆ ಒಂದು ಬೈಟ್ಸ್ ಕೇಳಬೇಕಾದ್ರೆ ಯಾವುದೇ ಒಂದು ಪ್ರೀತಿಪೂರ್ವಕವಾಗಿ ನಮಗೆ ಬೈಟ್ ಕೊಟ್ಟಿದ್ದಾರೆ. ನಮ್ಮ ಪುಷ್ಪರಾಜ್ ಬಳ್ಳೂರು ಆಗಿರ್ಬೋದು, ಆಮೇಲೆ ನಮ್ಮ ಥರ್ಡ್ ಐದ ಸುಬ್ರಹ್ಮಣ್ಯ ಅಂಡಿಗೆ ಆಗಿರ್ಬೋದು, ಆಮೇಲೆ ಉತ್ಸವ ವಾಮಂಜೂರು ಆಗಿರ್ಬೋದು, ಆಮೇಲೆ ನಮ್ಮ ಓಂ ಪ್ರಕಾಶ್ ರಾವ್ ಆಗಿರ್ಬೋದು, ಇವರೆಲ್ಲ ನಮಗೆ ಬೈಟ್ ಕೊಟ್ಟಿದ್ರು. ಸುಮಾರು ನಮಗೆ ಸಹಕಾರ ಮಾಡಿದ್ರು. ಮುಂಚೆ ಈ ಥರ ಮಾಡ್ತಿದ್ವಿ ಅಂತ ಹೇಳೋದು, ಈ ಥರ ವೃತ್ತಿ ಮಾಡ್ಕೊಂಡು ನೀವು ಮಾಡ್ತಿದ್ದೀರ, ನಮಗೆ ಸಪೋರ್ಟ್ ಯಾವಾಗಲಿದೆ ಅಂತೇಳಿ ನಮಗೆ ಬೈಟ್ ಕೊಟ್ಟಿದ್ದಾರೆ. ಮತ್ತು ರವಿಯಣ್ಣ ಕೂಡ ಈಗ ಮುಂದೆ ನೀವೊಂದು ಈಗ ನಾವು ಪ್ರಯತ್ನ ಮೊದಲೇ ಹೆಜ್ಜೆ ಇಡ್ತಿರುವಂಥದ್ದು, ಮುಂದೆ ಒಂದು ಯಾವುದೇ ಒಂದು ನೀವು ಚಿತ್ರವನ್ನು ಮುಂದೆ ತಗೊಂಡು ಹೋಗ್ಲಿಕ್ಕಾಗಲಿ ರವಿಯಣ್ಣ ಅವ್ರು ಹೇಳಿರುವಂಥದ್ದು, ಮುಂದೆ ನಾನು ಇದ್ದೇನೆ ಎಲ್ಲದಕ್ಕೂ ಅಂತ. ರವಿರಯ್ಯಣ್ಣ ಹೇಳಿದರು, ನೀವು ಈ ಮುಂಚೆ ಏನಾದ್ರು ಮಾಡಿದ್ರೆ ನಾನು ನಿಮಗೆ ತುಂಬ ಸಪೋರ್ಟ್ ಮಾಡಿ ನಿಲ್ತೀವಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯ್ತು ನಮ್ಮ ತಂಡಕ್ಕೆಲ್ಲ. ಯಾಕೆಂದರೆ ಎಲ್ಲ ಹೊಸ ಪ್ರತಿಭೆಗಳು ಮಾಡಿದ್ದು, ಯಾರು ಯಾವುದೆಲ್ಲ ಆ್ಯಕ್ಟ್ ಮಾಡಿಲ್ಲ. ಹೊಸ ಪ್ರತಿಭೆ ಮಾಡುವ ಮುಖಾಂತರ ಅವ್ರಿಗೆ ಅವಕಾಶ ಕೊಡೋ ಮುಖಾಂತರ ನಾವು ಈ ಥರ ಮಾಡಿದ್ವಿ. ಈಗ ಹೊಸ ಪ್ರತಿಭೆಗಳಂತ ಹೇಳಿದರೆ ನೀವು ಒಂದಷ್ಟು ಜನರಿಗೆ ಅದರಲ್ಲಿ ಕಲೆ ಅನ್ನುವಂಥದ್ದು ಅವ್ರ ಒಳಗಡೆ ಪ್ರತಿಯೊಬ್ಬರಲ್ಲೂ ಕಲೆ ಅನ್ನುವಂಥದ್ದು ಇದ್ದೇ ಇರ್ತದೆ. ಅದನ್ನ ಹೊರಗೆ ತರುವಂಥ ಪ್ರಯತ್ನ ಆಗಿರ್ಬೋದು, ಅದರಲ್ಲಿ ತುಂಬ ಕಷ್ಟ ಇರ್ತದೆ. ಈಗ ಯಾರನ್ನ ಒಂದು ಕರ್ಕೊಂಡೋಗಿ ಅಲ್ಲಿ ಆ್ಯಕ್ಟ್ ಮಾಡಿ ಅಂತ ಹೇಳಿದರೆ ಅದರ ಒಂದು ಹಿಂದಿನ ಶ್ರಮ ನಿರ್ದೇಶಕರಿಗೆ ಗೊತ್ತಿರುವಂಥದ್ದು. ನಾನು ಅಂದರೆ ಮುಂಚೆ ತುಂಬ ನಾನು ಹಳೆ ಮೂವಿಯೆಲ್ಲ ನೋಡ್ತಿದ್ದೀನಿ. ಹಳೆ ಮೂವಿಯೆಲ್ಲ ನೋಡ್ಕೊಂಡು ನನಗೆ ಈ ಥರ ಒಂದು ಕಾನ್ಸೆಪ್ಟ್ ಬೇಕಂದ್ರೆ ನನ್ನ ಜೊತೆಗೆ ಸಂತೋಷ್ ಸೊನ್ನೆ ಸಹ ನನಗೆ ಗೈಡ್ ಮಾಡ್ತೀವಿ, ಈ ಥರನೇ ಬೇಕಂದ್ರೆ. ಸೊ ರೀಟೇಕ್ ಆಗ್ತಿತ್ತು 1 2 3 4 5 ಅದು ಅಂದರೆ ತುಂಬ ಡೆಡಿಕೇಶನ್, ಇದೇ ರೀತಿ ಬರಬೇಕು. ನಾನು ಬರೆದಿದ್ದ ಸ್ಟೋರಿಗೂ ಈ ಥರ ಬಂದರೂ ಮ್ಯಾಚ್ ಆಗ್ತಿತ್ತು. ಕೆಲವೊಂದೆಲ್ಲ ಡಿಫ್ರೆನ್ಸ್ ಆಗಿದೆ, ಯಾಕೆಂದರೆ ನಾವು ಹೊಸ ಮುಖಗಳು, ನಮ್ಗೆ ಯಾವುದೋ ಎಲ್ಲಿ ತರಬೇತಿ ಇಲ್ಲ, ಯಾವುದರಲ್ಲಿ ಆ್ಯಕ್ಟ್ ಮಾಡಿಲ್ಲ. ಸೊ ನನ್ನ ಕಾನ್ಸೆಪ್ಟ್ ಹತ್ರ ಆದಾಗ ಓಕೆ ಅಂತ ಹೇಳ್ತಿದ್ದೆ ಸದ್ಯ ಅಷ್ಟವಾಗಿ. ಓಕೆ, ನಿಮ್ಮನ್ನು ಒಂದು ಗ್ಯಾಪ್, ನಿಮಗೆ ರೆಸ್ಟ್. ಈಗ ನಮ್ಮ ನಿರ್ಮಾಪಕರ ಹತ್ರ ಮಾತಾಡುವ. ಈಗ ನಿರ್ಮಾಪಕರು ನಮ್ಮ ಈಗ ಇವ್ರಿಗೆ ಅಂತ ಹೇಳ್ತೀರಾ? ಯಾರಿಗೆ? ಅವ್ರಿಗೆ ಮಾನಣ್ಣ ಅಂತ ಹೇಳಿದ್ರು, ಇವ್ರಿಗೆ ಅಂತ ಹೇಳ್ತೀರಾ? ಅವ್ರಿಗೆ ಈಗ ನಾನು ಇಬ್ಬರಿಗೂ ಮಾನಣ್ಣ, ಗೊತ್ತಾ ನಿಮಗೆ? ಅದಕ್ಕೆ ಅದಕ್ಕೆ A ಸ್ಕ್ವೇರ್ B ಸ್ಕ್ವೇರ್ ಡಬಲ್ ಎ ಸ್ಕ್ವೇರ್ ಎಲ್ಲ ಬೇಡ, ಕ್ಯೂ ಬಿಡುವ ಈ ಜನಕ್ಕೆ. ನಿರ್ಮಾಪಕರಾಗಿರುವಂಥ ನಮ್ಮ ಮೋಹನಣ್ಣವರು, ಮೋಹನಣ್ಣವರೇ, ನಾವು ಮೊನ್ನೆಯಿಂದ ಸ್ವಲ್ಪ ನಗಾಟದೆಲ್ಲ ಬರ್ತಿದ್ದೀವಿ. ಯಾಕಂದರೆ ಅದ್ರ ಹಿಂದಿನ ವಿಷಯ ನಿಮಗೆ ಗೊತ್ತಿರುವಂಥದ್ದು. ಈಗ ಸಿನಿಮಾ ಸೆಟಲ್ ಆಗಿರ್ಬೋದು, ಒಂದು ಆ್ಯಕ್ಟಿಂಗ್ ಮಾಡ್ತಾ ಆಗಿರ್ಬೋದು, ಆ ಥರ ಒಂದು ಸಿಹಿ ನೆನಪುಗಳಾಗಿರ್ಬೋದು, ತಮಾಷೆ ವಿಚಾರಗಳಾಗಿರ್ಬೋದು, ಅದನ್ನೆಲ್ಲ ಹೇಳ್ಕೊಡೋದು ಅಂತಾದರೆ ಭಾಳ ಖುಷಿ ಆಯ್ತು. ಮೊದಲನಾಗಿ ನಿಮಗೆ 0 ಮೆಮೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ, ಅದರಲ್ಲೂ ಪವನ್ ಕೂಡ ನಿಮ್ಮನ್ನ ನೋಡುವ ನಗುಮುಖದಲ್ಲಿ ಆಕ್ಚುಲಿ ಇವರೇ ಬರಲಿಲ್ಲ, ಇವರಿಗೊಂದು ಪಾರ್ಟಿ ಇತ್ತು. ಹೌದು, ಅವ್ರು ಬರಲಿಲ್ಲ, ಅದೃಷ್ಟ ವಂಚಿತರು. ಹೌದೌದು, ನಿಮ್ಮ ನೋಡಿ ನಗುಮುಖದ ಪವನ್ ಅವರು ಅಂತ ಹೇಳಿದ್ದೀನಿ. ಯಾಕಂದರೆ ನಿಮ್ಮ ಮುಖದಲ್ಲಿ ಯಾವತ್ತೂ ನಗು, ನಿಮ್ಮ ನಗುಮುಖ ಇದ್ದ ಥರ ಮುಂದೆ ಸಹ ಇರಲಿ. ಅಲ್ಲ, ಕೆಲವರು ಬೈದುಂಟು ಮಾರೆ, ಒಳ್ಳೆ ಮುಖ ಕಂಟಾಕೊಂಡಿರ್ತಾನೆ ಯಾವಾಗಲೂ ಅಂತೇಳಿ. ಅದು ನಗು ಯಾಕಂದರೆ ನಮ್ಗೆ ಗೊತ್ತಿರ್ತದೆ, ಮ್ಯಾಚ್ ಟೈಮ್ ಆಗಿರ್ಬೋದು, ಮ್ಯಾಚ್ ಕೈ ಕೊಟ್ಟ ಟೈಮಲ್ಲಿ ಆ ಥರ ಆಗಿರ್ಬೋದು ಅಷ್ಟೇ. ಇಲ್ಲ, ಕೆಲವೊಂದು ಮನುಷ್ಯರೊಟ್ಟಿಗೆ ಬರೆಯುವಾಗ ನಗು ಸಹಜವಾಗಿ ಅದು ಅವರೊಂದು ಭಾವನೆಗೆ ಬರುವಂಥದ್ದು. ಹೌದೌದು, ನಗಬೇಕು, ಮುಖದಲ್ಲಿ ಕೋಪ ಇರ್ಬೋದು, ನಗು ಒಳ್ಳೆ. ಈಗ ಅದರಲ್ಲಿ ಯಾಕೆ ನಕ್ಕಿದ್ರೆ ಅಂತ ಹೇಳಿ ನೀವು ನನಗೆ. ಇವರು ಕೂಡ ಅನುಭವದು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇವ್ರ ಹತ್ರ ಇನ್ನೊಂದೇನಂದ್ರೆ ಇವರು ಅದರಲ್ಲಿ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಕೂಡ ಹೌದು. ಸೊ ಎರಡು ಅನುಭವ ಕೂಡ ಹೇಳ್ಬೇಕು ಇವರು. ಹೌದು, ಅದರೊಂದು ಹಂಚ್ಕೊಡೋದಾದ್ರೆ
ಈಗ ನಗು ಬಿಟ್ಟಾಕಿ ಅದು ಮರ್ತೋಗಿರ್ಬೋದು, ಅದು ಈಗ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ನಿಮ್ಮ ಒಂದು ಅಭಿನಯ ಅದ್ರ ಬಗ್ಗೆ ಹೇಳೋದಂತಂದ್ರೆ ಅಂತ. ಅಭಿನಯ ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಇದೆಲ್ಲ. ಎಲ್ಲರೂ ಹೊಸ ಪ್ರತಿಭೆಗಳು, ಹೊಸ ಮುಖಗಳು. ನನ್ನ ಒಂದು ಗೂಡಂಗ ಕ್ಯಾರೆಕ್ಟರ್ ಕೂಡ. ಯಾಕಂದರೆ ಈ ನಿನ್ನೆ ಹೇಳಿದೆ ನಾನು, ಶೂಟಿಂಗ್ ಅನ್ನೋದು ಬರೀ ಬೋರ್ ಅಂತೇಳಿ. ಯಾಕಂದರೆ ಇದೆಂತ ಮರ ಶೂಟಿಂಗ್ ಅಂತ ನಾವು ಬೇರೆ ಹೊಸ ಶಾಸನ ನೋಡುವಾಗ ಬಲ ಮರ ಪೋಯಿ ಮರ ಎಂದು ಶೂಟಿಂಗ್ ಏರೇ ಬೋಡ ಅಂತ. ಯಾಕಂದರೆ ನಾವು ಶೂಟಿಂಗ್ ನೋಡುವಾಗ ಈಗ ಅವತ್ತು ಮಾಡಿದ ಶೂಟಿಂಗ್ ಇವತ್ತು ನಮಗೆ ಒಂದು ಇದು ತಂದಿದೆ, ಯಶಸ್ವಿ ತಂದಿದೆ. ಯಾಕಂದರೆ ನನಗೆ ಕೂಡ ಇದು ಗೂಡಂಗಡಿಯಲ್ಲಿ ಕಟ್ ಆ್ಯಕ್ಷನ್ ತುಂಬ ಒಂದು 10 ಸರಿ ಇರ್ಬೋದು. ಹಿಂಸೆ ಆಗಿದೆ ಭಾಳ, ಕೊನೆಗೆ ಯಶಸ್ವಿ ಆಗಿದೆ. ಹಂಗಾಗಿ ಅದೇ ನಾವು ಯಾವುದೊಂದು ಕಿರುಚಿತ್ರ ಆಗಲಿ ಫಿಲ್ಮ್ ಆಗಲಿ ನೋಡುವಾಗ ಹೇಳೋದು, ಇಲ್ಲ ಇನ್ನೇನು ಮಾಡಬೇಕಿತ್ತು ಅವರು, ಆ ಥರ ಆ್ಯಕ್ಟಿಂಗ್ ಮಾಡಬೇಕು, ಈ ಥರ ಆ್ಯಕ್ಟಿಂಗ್ ಮಾಡ್ಬೇಕಂತ ಹೇಳಿ. ಬಟ್ ನಾವು ರಿಯಲ್ ಲೈಫಲ್ಲಿ ನಾವು ಅದನ್ನ ಮಾಡಿದಾಗ ನಮ್ಗೆ ಆಗುವಂಥ ಅನುಭವ ಅದನ್ನ ಹೇಳ್ತಾರೆ. ನಾವು ಹೇಳ್ತಿದ್ವಿ ಎಂತ ಅಂತ, ನಮಗೆ ಅದು ನಾವು ಅನುಭವಿಸುವಾಗ ಭಾಳ ಕಷ್ಟ ಆಗುತ್ತೆ. ಮತ್ತು ನಮ್ಮ ದನಿ ಕೂಡ ಇಲ್ಲೇ ಇದ್ದಾರೆ, ಎಸ್ಟೇಟ್ ಮಾಲೀಕರು. ಹೌದು, ಮಿಲ್ಗುಡಿ ಎಸ್ಟೇಟ್ ಮಾಲೀಕರು ಅವರು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಹಾಗೆ ಈ ಒಂದು ಕಿರುಚಿತ್ರದ ಬಗ್ಗೆ. ನಾನು ಜಗನ್ನಾಥ ಧರ್ಮಸ್ಥಳ ಅಂತ, ಮೋಹಿತ್ ಮನಪ್ಪರವರು ಆತ್ಮೀಯರು. ಒಂದು ನಿರ್ದೇಶನದಲ್ಲಿ ಮೂಡಿಬಂದ ಒಂದು ಸಾಮಾಜಿಕ ಪರಿಕಲ್ಪನೆ ಒಂದು ಕಿರುಚಿತ್ರ ತುಂಬ ಇದರಲ್ಲಿ ಮೂಡಿಬಂದಿದೆ. ನನಗೆ ಒಂದು ಅವರು ಫಸ್ಟ್ ನನಗೆ ಚಾನ್ಸ್ ಕೊಡುವಾಗ ನನ್ನನ್ನು ಕರೆದ್ರು, ಒಂದು ಮೇಸ್ಟರ್ ಪಾರ್ಟನ್ನು ಮಾಡಲಿಕ್ಕೆ ಹೇಳಿದರು. ಮೇಸ್ಟರ್ ಪಾರ್ಟ್. ಹೌದು, ನಾನು ಸ್ವಲ್ಪ ಒಂದು ಫೋಕ್ ಆರ್ಟಿಸ್ಟ್, ಸಣ್ಣ ವೇದಿಕೆಗಳಲ್ಲಿ ಕಾರ್ಯಕ್ರಮ ಡೆಲ್ಲಿ ತನಕ ಹೋಗಿದ್ದಾರೆ ಅವರು. ಡೆಲ್ಲಿ ಕಾರ್ಯಕ್ರಮ ಹಾಗೆ ಕ್ಯಾಮರಾ ಎದುರಿಸೋದು ಫಸ್ಟು, ಅದು ಒಪ್ಪಿಕೊಂಡೆ ಬಂಡದ ಏರಿಯಲ್ಲಿ. ಆಯಿತು, ಬಂದೆ ನಾನು ಊರಿಂದ ಬಂದ, ಇಲ್ಲಿ ಶೂಟಿಂಗ್ ಎಲ್ಲ ನಡೆಯಿತು. ಫಸ್ಟಿಗೆ ಅಂಗಡಿ ಇದರಲ್ಲಿ ಒಂದು ಮಾಡಲಿಕ್ಕೆ ಹೇಳಿದ್ರು, ಸೆಟಪ್ ಹಾಕಿ. ಹೌದೌದು. ಆದರೆ ಮತ್ತೆ ಅದು ಚೇಂಜ್ ಆಯಿತು, ಮತ್ತು ಮಾಸ್ಟರ್ ಮಾಡಿ ಅಂತ ಹೇಳಿದ್ರು, ಅಲ್ಲೂ ಅದು ಚೇಂಜ್ ಆಯಿತು. ಮತ್ತು ಎಸ್ಟೇಟ್ ಮಾಲೀಕನ ಅಲ್ಲಿಗೆ ಬಂದು ನನಗೆ ಕಡೆ ಎದ್ದು ಅಲ್ಲಿಗೆ ಇದಾಯಿತು. ಆದರೆ ನನಗೆ ಎಷ್ಟು ಅಭಿನಯ ಮಾಡಲಿಕ್ಕೆ ಬರ್ತದೋ ಅಷ್ಟನ್ನು ನಾನು ಅಭಿನಯಿಸಿ ತೋರಿಸಿದ್ದೀನಿ. ಸ್ವಲ್ಪ ನನ್ನ ಪಾತ್ರದಲ್ಲಿ ಸ್ವಲ್ಪ ಮಾಲೀಕನ ಇದು ಗೊತ್ತಿದ್ರು ನಾನು ನಿಜ ಜೀವನದಲ್ಲಿ ಹಾಗೆ. ಮತ್ತೆ ಇದೆಲ್ಲ ನಮ್ಮ ರಕ್ತಗತವಾಗಿ ಬಂದಿದೆ. ನಮ್ಮ ತಂದೆಯವರು ದಿವಂಗತ ಹೌಡಪ್ಪ ಅಂತ, ಅವರು ಯಕ್ಷಗಾನ ಕಲಾವಿದರು, ಹಾಗೆ ನಿರ್ದೇಶನ ಎಲ್ಲ ಮಾಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಮೊದಲ ಬಾರಿಗೆ ಒಂದು ಕ್ಯಾಮ್ರಾವನ್ನು ಫೇಸ್ ಮಾಡ್ತಿರೋದ್ರಿಂದ ಆ ಒಂದು ಕೆಲವೊಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು. ಮತ್ತೆ ಏನು ತಪ್ಪುಗಳ ಇದ್ರು ಅದನ್ನು ಬದಿಗಿಟ್ಟುಕೊಂಡು ಇಲ್ಲ, ನಮ್ಮ ಜನ ನಿಜವಾಗ್ಲೂ ಅದನ್ನ ಮಾಡ್ತಾರೆ. ನಮ್ಮ ಒಂದು ಹೊಸ ಪ್ರಯತ್ನಕ್ಕೆ. ಹೌದು, ನಾವು ನಾಯಕ ಇಲ್ಲಿಗೆ ಸ್ಟಾರ್ಟಿಂಗ್ ಸ್ಪಾರ್ಕ್ ಮತ್ತು ಎಂಡಿಂಗ್ ಸ್ಪಾರ್ಕ್ ಒಳಗಡೆ ಒಂದು ಬಟರ್ಫ್ಲೈ ಅಂತ ಹೇಳ್ತಾರಲ್ಲ, ಅದನ್ನು ಹೇಗೆ ನಿಭಾಯಿಸ್ಕೊಟ್ರಿ ಅಂತ. ಅದರಲ್ಲಿ ಸುಮಾರು ಯಾವಾಗ ನಾನು ಹೇಳಿದಲ್ಲ, ಇರಬೆಲ್ ಕಾರಲ್ಲಿ ಕೂತ್ಕೊಂಡಾಗ ಸ್ಟೋರಿ ಸ್ಟಾರ್ಟ್ ಆಗಿತ್ತಾರೆ ಮಾಡೋಣ ಅಂತ, ಅಲ್ಲಿಂದ ಹೋಗಿ ಮನೆ ಹತ್ರ ಸೆಟಪ್ ಹಾಕೊಂಡು ಪೂಜೆ ಮಾಡ್ಕೊಂಡು ಮಾಡಿಸ್ಬೇಕಾರೆ ಇನ್ನು ಸ್ಕ್ರೀನ್ ಪೇ ಮಾಡಬೇಕು, ಅಲ್ಲಿಂದ ಹಿಡಿದು ಎಲ್ಲ ಆಯಿತು. ಎಡಿಟಿಂಗ್ ರಾತ್ರಿ ಹೊತ್ತು ಸುಮಾರು ನೈಟೇ ಮಾಡಿದ್ದು. ನನಗೆ ಅನ್ಸೋದು ಕೆಲವರು ಬರ್ತಾರ ಇಲ್ಲ ಅಂತ, ಕೆಲವರು ಒಂದು ಸಿನಿಗಿಲ್ಲ ಇನ್ನೊಂದು ಸಿನಿಗೆ ಕೆಲಸ ಹೋಗ್ಬಿಡ್ತಾರೆ ಆ ಕಡೆ ಎಮ್ಮಕ್ಕೆ ಸೈಡ್. ಫೋನ್ ಮಾಡಿದ್ರೆ ಸಿಗಲ್ಲ, ಏನು ಮಾಡೋದು ಈಗ? ಯಾವುದು ಅದರಲ್ಲಿ ದುಡಿ ಕುಣಿತಲ್ಲಿ ಒಂದು 5-6 ಜನ ಕುಣಿತಾರೆ, ನೆಕ್ಸ್ಟ್ ಇನ್ನೊಂದು ಇತ್ತು ಅದರಲ್ಲಿ ಇಲ್ಲ, ಅವರು ಜನನಿಲ್ಲ, ಮತ್ತೆಂತ ಮಾಡೋದು? ಮತ್ತೆ ಟೇಕ್ ಮಾಡಿದ್ವಿ ಇನ್ನೊಂದ್ಸಲ. ಅದೇ ನಾನು ಅವಾಗಲೇ ಹೇಳ್ದಂಗೆ ಎಲ್ಲರೂ ಕೆಲ್ಸಕ್ಕೆ ಹೋಗುವಂಥವ್ರು ಅವರ ಕೆಲಸಗಳಲ್ಲಿ ದಿನನಿತ್ಯ ಅದು ತೊಡಗ್ತಾರೆ ಅದರಲ್ಲಿ. ಹಾಗಾಗಿ ಅವ್ರನ್ನೆಲ್ಲ ಒಟ್ಟು ಮಾಡುವಂಥದ್ದು ಇದೆಯಲ್ಲ, ಅದು ತುಂಬ ಕಷ್ಟ. ಈಗ ಕರಿಬಹುದು, 1,000 ರೂಪಾಯಿ ಕೊಡ್ತೀನಿ ಬಾ ಮಾರೆ, 2,000 ರೂಪಾಯಿ ಕೊಡ್ತೀನಿ ಬಾ ಅಂತ, ನಿಮ್ಗೆ 2 ದಿವಸ ಕೊಡ್ಬೋದು ನಾವು. ಮತ್ತೆ ಇಲ್ಲಿ ದೈನಂದಿನ ಕೆಲಸಗೋಸ್ಕರ ದುಡಿಯೋದಲ್ಲ, ಅವ್ರನ್ನ ಕರೆಯೋದು ಕೂಡ ಕೆಲಸ ನಾವು ಒಪ್ಕೊಂಡು ಬಂದರೆ, ನಾನು ಕರಿತಿದ್ದೆ ಅಂದ್ರೆ ಸುಮಾರು ಜನ ಬಂದರೆ. ಅಂದ್ರೆ ನಾನು ಮುಂಚೆನೆ ಒಂದೊಂದು ಪಾರ್ಟಿಗೆ ಯಾರು ಬೇಕಂತ ಅಲ್ಲೇ ಮಂಗಳೂರಿಗೆ ಕೂತ್ಕೊಂಡು ಮಾಡಿದೆ, ಈ ಪಾರ್ಟಿಗೆ ಇವರೇ ಆಗ್ಬೇಕಂತ ಎಲ್ಲ ಕ್ಯಾಲ್ಕುಲೇಷನ್ ಆಗ್ತದೆ, ಇಂಥವರೇ ಬೇಕಂತ. ಸೊ ಲೈನ್ ಇರುವಂಥ ದುಡಿ ಕುಣಿತದಲ್ಲಿ ನಮ್ಮ ಸುಂದರ ಚಿಕ್ಕಪ್ಪರು ಆಗಿರ್ಬೋದು, ಗೋಪಿ ಚಿಕ್ಕಮ್ಮದ್ರು, ಅವ್ರು ಹೊಸ ಪ್ರತಿಭೆ, ಯಾವುದು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಿದ್ರು ಗೊತ್ತಾ? ನನಗೆ ಆಶ್ಚರ್ಯ ಇವ್ರು ಹೇಗೆ ಅಂತ. ಅಂದರೆ ಅವರು ಪಾಡ್ದನ ಅನ್ನೋದು ಅವರಿಗೆ ಖಾಲಿ ಇದು ಫಿಲ್ಮಲ್ಲಿ ಮಾಡಿದವರು ಮುಂಚೆನೇ ಮಾಡ್ಕೊಂಡು ಬರ್ತಿದ್ದಾರೆ ಅವರು ಹಿರಿಯರ ಕಾಲದಿಂದ ಆಗಿರ್ಬೋದು. ಮತ್ತು ಇದರಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂಥವ್ರು. ಮ್ಯೂಸಿಕ್ ಅಂದರೆ ಫಸ್ಟ್ ನಮ್ಮ ಎಡಿಟರ್ ಒಬ್ಬರು ಹೇಳಿದ್ರು, ನಾನೇ ಮ್ಯೂಸಿಕ್ ಮಾಡಿದೆ, ವೇಟಿಂಗ್ ಮಾಡಿದೆ ಸುಮಾರು ಹೊತ್ತು. ನನಗೂ ಬೇರೆ ರಜೆ ಇಲ್ಲ, 1 ತಿಂಗಳಾಯಿತು, ಮ್ಯೂಸಿಕ್ ಇಲ್ಲ ಏನಿಲ್ಲ, ಅದು ನಾನು ಮಾಡ್ತೀನಿ ಅಂತ. ನೋಡ್ಬೇಕಾದ್ರೆ ಆ ಪಾರ್ಟಿ ಆ ಕಡೆ ಲೈಟಿಂಗ್ಸು ಸೆಟ್ಟಿಂಗ್ ಬೇರೆ ಅವರಂದ್ರೆ ಆರ್ಕೆಸ್ಟ್ರಾ ಲೈಟಿಂಗ್ಸ್ ಮಾಡೋರು. ಆಮೇಲೆ ತಲೆ ಕೆಟ್ಟು ಲಾಸ್ಟ್ಗೆ ರಮೇಶ್ ಮಲ್ನಾಡ್ತಿದ್ದಾರೆ, ಯಾರಾದ್ರು ಮ್ಯೂಸಿಕ್ ಮಾಡಿದ್ರು ಅಂತ. ಆಮೇಲೆ ಅವ್ರ ಆತ್ಮೀಯರ ಅವಿನಾಶ್ ಸಾಲ್ಕುಂಬ್ರಿ ಪರಿಚಯ ಮಾಡಿಕೊಟ್ರು. ಅವ್ರನ್ನ ಇರಬೇಲ್ ಇಲ್ಲೇ ರವೀಣ ಮನೆ ಕರೆಸಿ, ಇಲ್ಲಿ ನೋಡಿದ್ರೆ ಕರೆಂಟ್ ಇಲ್ಲ, ನಮ್ಮ ಮಲೆನಾಡು ಗತಿ ಗೊತ್ತಲ್ಲ, ಯಾವ ಕರೆಂಟ್ ಹೋಗ್ತಾರೆ, ಮತ್ತೆ ಜನರೇಟರ್ ಸೌಂಡ್, ಆ ಮ್ಯೂಸಿಕ್ ಎರಡು ಅದು ಬೇರೆ ಇದು ಬೇರೆ ಒಟ್ಟಿಗೆ ಆಗ್ತಿದ್ದು ಮಿಕ್ಸಪ್. ಲಾಸ್ಟಿಗೆ ಜನರೇಟರ್ ಒಂದು ದೂರ ಇಟ್ಟು ಆಮೇಲೆ ಮ್ಯೂಸಿಕಲ್ಲಿ ಒಳ್ಳೆ ಕಂಪೋಸ್ ಮಾಡಿಕೊಟ್ರು ನಮಗೆ, ನಿಮ್ಗೆ ಯಾವ್ದು ಬೇಕು ಸರ್ ಅಂತ. ಅದಕ್ಕೆ ಟ್ರ್ಯಾಕ್ ಹಾಕಿ ಅವರು ಮತ್ತೆ ಸಾಹಿತ್ಯ ಕೂಡ ಬರ್ದಿದ್ರಲ್ಲ ನಮ್ಮ ರಮೇಶ್ ಮಲ್ನಾಡು, ಅದು ಸಹ ನಾವೆಲ್ಲ ತುಂಬ ಸಲ ಟ್ರೈ ಮಾಡ್ತಿದ್ದೆ, ಯಾವ ರೀತಿ ಆಡಬೇಕು ಕಾಡಿನ ಊರಲ್ಲಿ, ಅದನ್ನು
ನಮಗೆ ಬರಲಿಲ್ಲ ಅದು ಪಾಡ್ದ ಟೈಪ್ ಹೋಗ್ಬೇಕು. ಲಾಸ್ಟ್ಗೆ ಅವಿನಾಶ್ ಹೇಳಿದ್ರು ಒಂದು ನನಗೆ 2 ಕಳಿಸಿ ಈ ಥರ ಮಾಡ್ಬೋದು ಸರ್. ಲಾಸ್ಟ್ ಒಪ್ಕೊಂಡು ಈ ಥರ ಇರಲಿ ಅಂತ, ಕಾಡಿನ ಊರಲ್ಲಿ ಅಂತ. ಅಲ್ಲಿಂದ ಒಂದು ರಾಗ ಸ್ಟಾರ್ಟ್ ಆದಾಗ ನನಗೆ ಅದು ಸಿಂಕ್ರನೈಸ್ ಆಯಿತು ನಮ್ಮ ದುಡಿ ಸಂಸ್ಕೃತಿಗೆ, ಮತ್ತು ಪಾಡ್ದನಕ್ಕೆ ಹತ್ರ ಆಯಿತು ಸ್ವಲ್ಪ. ಡೆನ್ನಾನ ಅಂತ ಅಷ್ಟೊಂದು ಭಾವನಾತ್ಮಕವಾಗಿ ತಗೊಂಡೋಯ್ತು ಅದು. ಅದು ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬರುವಂತ. ಮತ್ತೆ ಒಂದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಅದರದ್ದೆಲ್ಲ ಹೇಗೆ ನಡೀತು ಪ್ರಿಪರೇಷನ್ ಅಂತ? ಪ್ರಿಪರೇಷನ್ ಅಂದರೆ ಫಸ್ಟು ಯಾರು ನನಗೆ ಅದು ಫಿಲ್ಮದ ಫಸ್ಟ್ ಐಡಿಯಾ ಇಲ್ಲ, ನಾನು ನೋಡಿದಷ್ಟೇ. ಸಂತೋಷವನ್ನೇ ನನ್ನ ಜೊತೆ ಇರು ಮಾರಿ ಏನಾದರೂ ಬರುವಂತ ಈಗ ಮಲ್ನಾಡು ನ್ಯಾಚುರಲ್ ಆಗಿ ಬರುವಂತ ಒಂದಷ್ಟು ಚಿತ್ರಗಳಾಗಿರ್ಬೋದು, ಅದನ್ನೆಲ್ಲ ಭಾರಿ ಅದ್ಭುತವಾಗಿ ತೆಗೆದಿರುವಂಥದ್ದು. ಅದೆಲ್ಲ ಯಾರು ಮಾಡಿರುವಂಥದ್ದು ಅಂತ? ಈಗ ಇದು ನಾನು ಅದು ನನಗೆ ಇಂಥದ್ದೇ ಸ್ಪಾಟ್ ಬೇಕು, ನಾನು ಪ್ಲೇಸ್ ಹಾಕೊಂಡಿದ್ದೆ. ಈಗ ಬಂಗ್ಲೆ ಎಲ್ಲಿ ಬೇಕು, ಇರಬೇಲ್ ದೊಡ್ಡ ಮನೆ ಆ ಥರ ಒಂದು ದೈವದ ಕಾನ್ಸೆಪ್ಟ್ ಎಲ್ಲಿ ಬೇಕು, ಅವಾಗ ಲೋರಟಿ ಎಸ್ಟೇಟ್ ಇಲ್ಲೇ ಈ ಥರನೇ ಬೇಕು ಮೊದಲೇ ಐಡಿಯಾಲಜಿ. ಅಂದರೆ ಎಲ್ಲಿ ಬೇಕು, ಬಂಗ್ಲೆ ಕ್ರಾಸ್ ಇಲ್ಲಿ ಬೇಕು ಅಥವಾ ಇರಬೇಲ್ ಹೋಗುವಂಥ ಟರ್ನಲ್ಲಿ ಈ ಥರ ಮಾಡಬೇಕು ಅಂತ. ಕೆ ಬಸ್ ಯಾವ ಟೈಮಲ್ಲಿ ಬರಬೇಕು, ಯಾವ ಟೈಮ್, ಇದೆಲ್ಲ ನಾನು ಮೊದಲೇ ಟೈಮಿಂಗ್ಸ್, ಇದು ಟೈಮಿಂಗ್ಸ್ ಆಗ್ತದೆ, ಡೇ ಬೇಕಾ ನೈಟ್ ಬೇಕಾ ರಾತ್ರಿ ಬೇಕಂತ. ಆಗ ನನಗೆ ಈಸಿ ಆಯಿತು. ಇದನ್ನು ಸ್ಕ್ರೀನ್ ಪ್ಲೇ ಎಡಿಟೇಟ್ ಮಾಡಬೇಕಾದ್ರೆ ಬಂಟ್ವಾಳ ಸ್ಟುಡಿಯೋಲಿ ಕೊಡ್ತಿದ್ವಿ. ನಮ್ಮ ಜೊತೆಗೆ ಎಲ್ಲ ಒಂದು 5-6 ಜನ 7 ಜನ ಬರ್ತಿದ್ರು. ನನಗೆ ಆದರೆ ಯಾವುದು ರಾಂಗು ಎಲ್ಲ ಸ್ವಲ್ಪ ಡಿಸೈಡ್ ಮಾಡ್ತಿದ್ದೆ. ಜೊತೆಗೆ ಸಂತೋಷನೇ ಹೇಳಿದ್ರು ಇದು ಬೇಡ ಇದು ಬೇಕಂತ. ಲಾಸ್ಟಿಗೆ ಒಂದು 12 ಗಂಟೆಗೆ ಎಲ್ಲ ಮಲಗಿಬಿಟ್ಟರು. ನಾನು ಮತ್ತೆ ಎಡಿಟರ್ ಅಷ್ಟೇ ಇಬ್ಬರೇ ಬಾಕಿ. ನಾವು ಯೋಚನೆ ಮಾಡೋದು ನಾವು ಇಬ್ಬರೇ ಮಾರೆ ಫಿಲ್ಮ್ ನೋಡ್ಬೇಕಾದ್ರೆ ಎಲ್ಲ ಮಲಗಿರ್ತಾರೆ. ಬಂದೆ ಕೂಡ ಉಂಟಲ್ಲ ಬೀಚ್ ರೋಡ್ ಹೋಗಿ ಅಲ್ಲಿ ಒಂದು ಲೆಮನ್ ಟೀ ಕುಡ್ಕೊಂಡು ಮತ್ತೆ ಅಪ್ಲೋಡು. ನಾನು ಹೇಳಿದೆ ದೊಡ್ಡ ಫಿಲ್ಮಿಗೆ ಎಷ್ಟೊಂದು ಸಾಹಸ ಮಾಡಿರ್ಬೋದು. ನಾವು ಅರ್ಧ ಗಂಟೆ 30 ನಿಮಿಷಕ್ಕೆ ಇಷ್ಟು ಒದ್ದಾಡ್ತಿದ್ವಿ. ಓ ಫಿಲ್ಮ್ ಅಂದರೆ ಹೀಗೆ ನಾವು ಏನೋ ನೋಡ್ತೀವಿ, ಅದು ಫಿಲ್ಮ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಏನೆಲ್ಲ ಹೇಳ್ಬೋದು, ಕಮೆಂಟ್ಸ್ ಮಾಡ್ಬೋದು ಅಥವಾ ಏನಾದರೂ ಸ್ಕಿಪ್ ಮಾಡ್ಬೋದು. ಅದನ್ನ ಅದಿರುವಂಥ ಪರಿಶ್ರಮ ಯಾರಾಗಲಿ, ಅದು ನಾನಾಗಲಿ ಇನ್ನೊಬ್ಬರು ಯಾರು ಹೊಸ ಕಲಿಯೋದ್ರೆ ಅದು ದೊಡ್ಡವ್ರು ಯಾರು ಕಲಿಯೋರು, ಅದರಿಂದ ಶ್ರಮ ಉಂಟಲ್ಲ ಭಯಂಕರ ಇರುತ್ತೆ. ಅದೊಂದು ಅನುಭವ ಆಯಿತು, ಹೊಸ ಅನುಭವ ನನಗೆ. ಮತ್ತೆ ಮೊನ್ನೆ ಕೂಡ ಹೇಳ್ತಿದ್ರಿ ಜೀಪದೊಂದು 2ನೇ ಶಾಟ್ ಬೇಕಿತ್ತು. ಹೌದು, ಅದು ಈಗ ಮಾರಿಬಿಟ್ಟಿದ್ದಾರೆ. ಈಗ ಏನಾಯ್ತು ಗೊತ್ತಾ, ಒಂದು ಅಲ್ಲಿ ಯಾವುದು ರಾಮಣ್ಣನ ಗೂಡಂಡ ಆಗಿ ಹೋಗ್ಬೇಕಾರೆ ಮಾಸ್ಟರ್ ಮನೆಗೆ ಮೀಟ್ ಆಗ್ಬೇಕಾರೆ ಇದೇನು ಕಾಲ್ದಾರಿನ ಮುಂದೆ ಇದೆ ನೋಡಂತ ಡೈಲಾಗ್ ಬರ್ತದೆ. ಅವಾಗ ಏನು ಬೇಕಂದ್ರೆ ನಮಗೆ ಒಂದು ಟೀ ಎಸ್ಟೇಟಲ್ಲಿ ಒಂದು ಜೀಪ್ ಇದು ಬೇಕಿತ್ತು, ಸೀನ್ ಬೇಕಿತ್ತು. ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ಸಂತೋಷನೇ ಫೋನ್ ಮಾಡಿ. ಇವರು ಬರೀ ಕೆಲಸಲ್ಲೇ ಬ್ಯುಸಿ ಆಗಿರ್ತಾರಲ್ಲ, ನಾನು ಅಲ್ಲಿ ನಾನು ಫ್ರೀ ಟೈಮಲ್ಲಿ ಮಾಡೋಣ 1 ತಿಂಗಳು ಕಳೀತು. ಇನ್ನೊಂದ್ಸಲ ಫೋನ್ ಮಾಡ್ತೀನಿ, ಜೀಪು ಜೋರ್ ಮೇರಿ ಪುತ್ತೂರಲ್ಲಿ ಇದೆ ಅಂತ. ನನಗೆ ಜೋರು ಮಾಡಿದ್ರು, ಏನು ಇಷ್ಟು ಏನು ಮಾಡಿದ್ರಿ ನಮ್ಮ ನನ್ನ ಕಾಲ್ ಮಾಡ್ತಿದ್ರು ಅಂತ. ಲಾಸ್ಟ್ಗೆ ಎಂತ ಮಾಡಿದ್ರು, ನಮ್ಮ ಡ್ರೋನ್ ಶೂಟ್ ಮಾಡಿದಂತ ನರೇಂದ್ರ ಅವರಿದ್ರು. ಹೇಳಿದ್ರು ನಾನು ಆಲ್ರೆಡಿ ಒಂದ್ಸಲ ಜೀಪ್ ಶೂಟ್ ಮಾಡಿದೊಂದು ಡ್ರೋನ್ ಶೂಟಲ್ಲಿ ಇದೆ, ಅದೇ ನಿಮ್ಗೆ ಕೊಡಿದ್ರು. ಆ ಖುಷಿ ಆಯ್ತು ನನಗೆ ಈ ಥರ ಮಾಡಿದ್ವಿ ಅಂತ. ಆಮೇಲೆ ಇವರಿಗೆ ಹೇಳಿದ್ರು, ಮೊದಲೇ ಹೇಳಿಲ್ಲ, ಅದರಲ್ಲಿ ಎಲ್ಲ ಕೆಲವೆಲ್ಲ ಸೆಲೆಕ್ಟ್ ಮಾಡಿದೆ. ಆಮೇಲೆ ಖುಷಿ ಆಯ್ತು. ಆ ಥರ ಎಲ್ಲ ಆಗೋಯ್ತು. ಮತ್ತೆ ಮೋಹನ, ನೀವು ವೃತ್ತಿ ಜೀವನದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು, ಅನ್ನದ ಋಣ ಇರೋದು ನಾನು ಪೊಲೀಸ್ ಇಲಾಖೆಯಲ್ಲಿ. ಹೌದು, ನಾನು ಕೇಳುವಂಥದ್ದು ಈಗ ಈ ಎರಡನ್ನು ಹೇಗೆ ಹೊಂದಾಣಿಕೆ ಮಾಡ್ಕೊಂಡ್ರಿ ಅಂತ ಹೇಳಿ. ಇದು ಚಿತ್ರ ನಿರ್ಮಾಣ ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಇರುವಂಥದ್ದು. ಅವು ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಅಂದರೆ ನನಗೆ ಡ್ಯೂಟಿ ಟೈಮಲ್ಲಿ ನಾನು ಡ್ಯೂಟಿ ಮಾಡ್ತಿದ್ದೆ. ನನಗೆ ಎಲ್ಲಿ ಸ್ವಲ್ಪ ಫ್ರೀ ಟೈಮ್ ಸಿಗ್ತಿತ್ತು, ಪೆನ್ನು ಮತ್ತು ಬ್ಯಾಗ್ ನನ್ನ ಯಾವುದು ಬುಕ್ಸ್ ಇದ್ದೇ ಇರ್ತದೆ, ಸ್ಕಿಪ್ ಬರೀತಿದೆ ಎಷ್ಟು ಬೇಕು ಟೈಮ್ಸ್. ಮತ್ತು ಮುಚ್ಚಿ ಡ್ಯೂಟಿ ಮಾಡ್ತಿದ್ದೆ. ಅಂದರೆ ಕೆಲವು ಸರಿ ನನಗೆ ನೈಟ್ ಡ್ಯೂಟಿ ಸಿಕ್ಕಿದ್ರೆ ಡೇ ರೆಸ್ಟಿಗೆ ಸಿಗ್ತಿತ್ತು, ಡೇ ಡ್ಯೂಟಿ ಸರಿ ನೈಟ್ ರೆಸ್ಟ್. ಆಗ ನಾನು ಸ್ಕ್ರಿಪ್ಟ್ ಎಲ್ಲ ಬರೀತಿದ್ದೆ. ಯಾವ ಥರ ಎಲ್ಲ ಒಂದೇ ಸಲ ಬರಲಿಲ್ಲ, ಒಂದು ದಿವಸಕ್ಕೆ 1 ಪೇಜ್ 1/2 ಪೇಜ್ ಈ ಥರ. ಆಮೇಲೆ ಅದೇ ನನಗೆ ಏನಾಗ್ತದೆ ಅಂದರೆ ಅದು ಕಾನ್ಸೆಪ್ಟ್ ಇಡೀ ಹೋಲ್ ಫಿಲ್ಮ್ ತಲೆಯಲ್ಲಿ ಬರಬೇಕು, ಇದೇ ರೀತಿ ಇರಬೇಕಂತ. ಫಿಲ್ಮ್ನ ಹಂಗೆ ಮಾಡ್ಕೊಂಬಂದೆ. ಫಸ್ಟ್ ಯಾವ್ದು ಬೇಕು, ಸೆಕೆಂಡ್ ಬೇಕು, ಥರ್ಡ್ ಬೇಕು, ಲಾಸ್ಟ್ ಎಂಡಿಂಗ್ ಹೆಂಗೆ ಇರಬೇಕಂತ. ಮತ್ತು ನಮ್ಮ ಒಂದಷ್ಟು ನೋಡುಗರಲ್ಲಿ ಅವ್ರದ್ದು ಅಭಿಪ್ರಾಯ ಏನಂದರೆ, ಇದು ಸ್ವಲ್ಪ ಕಡಿಮೆ ಆಯ್ತು, ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ತುಂಬ ಅಂತ. ಯಾಕೆಂದರೆ ನಮ್ಮಲ್ಲಿ ಇದ್ದಿದ್ದೇ ಬಜೆಟ್ ಅಷ್ಟು, ಇನ್ನೂ ಹಾಕಿದರೆ ಇನ್ನೂ ತುಂಬ ಲಾಂಗ್ ಬಜೆಟ್ ಬೇಕಿತ್ತು. ನಾವು ಕೂಡ ನಾವೀಗ ಇಲಾಖೆಯಲ್ಲೂ ನಮಗೂ ಕೂಡ ಕೆಲವರು ಸಹಾಯ ಮಾಡಿದ್ದಾರೆ, ಕೆಲವು ನೆರವು ನೀರು. ಮತ್ತು ನಾವು ನಮ್ಮದೇ ಆದಂಥ ಕೆಲವು ಸಮಸ್ಯೆಗಳಿದ್ದಾಗ ನಾವು ಜಾಸ್ತಿ ಈಗ 30 ಜನ ಮಂಗಳೂರಿನ ಕರ್ಕೊಂಡ್ಬಂದು ಇವರು ಸ್ಟೇ ಮಾಡಿ, ಅದು ಕೂಡ ನಮಗೆ ದೊಡ್ಡ ಒಂದು ಸಮಸ್ಯೆ ಆಗ್ತದೆ. ಸಣ್ಣ ಮಟ್ಟದಲ್ಲಿ ಕೂಡ ಮಾಡಿದ್ವಿ. ಕೆಲವೊಂದು ತಪ್ಪುಗಳ ಮಂದಿ ಆಗಿದೆ, ಈ ಥರ ಆಗಬೇಕಂದ್ರೆ ನೋಡ್ಬೇಕಾದ್ರೆ ಇವರೆಲ್ಲ ಪ್ಯಾಕ್ ಆಗಬೇಕು ಮತ್ತೆ ಕರ್ಸೋಕ್ಕಾಗ್ತದೆ, ಆಗಲ್ಲ. ಆ ರೀತಿ ಎಲ್ಲ ಇದಾಗೋಗಿದೆ. ಸೊ ನಾನು ಫಸ್ಟ್ ನನಗೆ ಇದು ಪ್ರೇಮ್ ಸಾಗರ್ ಕಾರಕ್ಕೆ ಸರ್ ಇದ್ದಾರೆ, ಅವ್ರ ಹತ್ರ ನಾನು ಸ್ವಲ್ಪ ಅಂದರೆ ಅವ್ರ ಮೇಲೆ ಪ್ರೀತಿಯಿಂದಾನೆ ಸ್ವಲ್ಪ ಮಾತಾಡ್ಲಿಕ್ಕೆ ಎದಕ್ಕಿರ ಮತ್ತು ಮುಜುಗರ ನನಗೆ ಹೇಗೆ ಮಾತಾಡ್ಬೇಕನ್ನ. ಸಂತೋಷ ಇದ್ರೆ ಸ್ವಲ್ಪ ಧೈರ್ಯ ಹೆಂಗೆ ಒಂದು ಸ್ವಲ್ಪ ಮಾತಾಡ್ಬೇಕನ್ನ. ಬ್ಯಾನರ್ ಎಲ್ಲ ಬರೆದೆ, ಹೆಸರು ಬರೆದೆ ಸರ್ ಪ್ರೇಮ್ ಈ ಥರ ಅಂತಂದ್ರೆ ಸ್ಕ್ರಿಪ್ಟ್ ಮೊದಲೇ ಬರೆದೆ, ಈ ಥರ ಒಂದು ನನಗೆ ಮಾಸ್ಟರ್ ಬೇಕಂತ. ಅವಾಗ ಸರ್ ಈ ಥರ ಮಾಡಿದೆ. ನಾನು ಈ ಪಾತ್ರ ಮಾಡ್ಬೋದಾ ಅಂತ ಹೇಳಿದ್ರು. ನೋಡಿ ಸರ್ ಹಿಂಗೆ ಕಾನ್ಸೆಪ್ಟ್ ಏನಾದ್ರು ನೋಡುವ ಅಂತ ಟ್ರೈ ಮಾಡಿದೆ. ಇನ್ನೊಂದ್ಸಲ ಸ್ಟೋರಿ ಹೇಳಿದ್ಮೇಲೆ ಓಕೆ ಅಂದರು. ಆಮೇಲೆ ಖುಷಿ ಆಯ್ತು ನನಗೆ. ಮಾಸ್ಟರ್ ಪಾತ್ರ ಒಂದು ಬಹಳ ಒಂದು ನನಗೆ ಬೇಕು, ಯಾಕಂದರೆ ಅವರು ನಿಜವಾಗ್ಲೂ ಪ್ರಕೃತಿ ಇರುವಂಥ ಅದ್ರ ಬಗ್ಗೆ ಒಡನಾಟ ಇರುವಂಥ ಒಂದು ಸಾಹಿತಿಗಳಾಗಿರ್ಬೋದು. ಮತ್ತು ಆ ರೀತಿ ನನಗೆ ಅವ್ರ ಮೇಲೆ ತುಂಬ ಆಸಕ್ತಿ. ಆ ಪಾತ್ರಕ್ಕೆ ಅವರಿಂದ ಒಂದು ತೂಕ ಬಂದಿರ್ಬೋದು. ಹೌದು, ಅಲ್ಲಿ ನೋಡಿ ಬಹಳ ವರ್ಷಗಳಿಂದ ಅಂತ ಮಾಡ್ತೀನಿ ಮಾಸ್ಟರ್. ಹಾಗೆ ನನಗೆ ಅದು ತುಂಬ ಅವರು ಆತ್ಮೀಯ ಮತ್ತು ಖುಷಿ ಆಯಿತು ಅವ್ರು ನನಗೆ ಬಂದಿದ್ದಕ್ಕೆ. ನಿಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ ಟೀಮಲ್ಲಿ ನಮ್ಮ ಝೀರೋ ಮೆಮರೀಸ್ ಸಂತು ಅವರು ಕೂಡ ಒಂದು ಅಭಿನಯ ಮಾಡಿರುವಂಥದ್ದು. ಹಾಗಾಗಿ ನಮ್ಮೆಲ್ಲರ ಪರವಾಗಿ ಅವ್ರನ್ನೊಂದು ಕೇಳುವ, ಹೇಗಾಗಿದೆ ಅವ್ರೀಗ ಝೀರೋ ಮೆಮರೀಸ್ ಕಡೆಯಿಂದನೂ ಮಾತಾಡ್ತಾರೆ ಅಥವಾ ವೆಸ್ಟರ್ನ್ ಘಾಟ್ಸ್ ಪರವಾಗಿ ಮಾತಾಡ್ತಾರೆ? ಈ ಕತೆ ಹುಟ್ಲಿಕ್ಕೆ ಇವರೇ ಕಾರಣ. ಈ ಸಂತೋಷ್ ಚಿಕ್ಕ ಇದಾನಲ್ಲ, ಸಂತೋಷ್ ಚಿಕ್ಕ ಹೆಂಗೋ ತಪ್ಪಿಸ್ಕೊಂಡ ಗೊತ್ತಿಲ್ಲ, ಅವನ್ನ ಟಾರ್ಚಾಗಿ ಹುಡ್ಕೋಬೇಕು. ಆದ್ರೆ ಸಂತೋಷ್ ಲಾಸ್ಟ್ ತನಕ ಇದ್ದ, ಫಸ್ಟಿಂದ ಹಿಡಿದು ಬಿಡುಗಡೆಯವರು ಈಗಲೂ ಇದ್ದಾರೆ.
ಹಾಗಾಗಿ ನಮ್ಮ ಸಂತೋಷ್ ಹೊನ್ನೆ ಅವರು ಮೊನ್ನೆ ಕೂಡ ಇಲ್ಲಿ ಮ್ಯೂಸಿಕ್ ಮಾಂತ್ರಿಕನಾಗ್ತಾರ ಅಂತ ನಾವೊಂದು ಹಾಕಿದ್ವಿ. ಈಗ ಮ್ಯೂಸಿಕ್ ಏನಾದ್ರು ಕಲ್ತಿದ್ದೀರಾ? ಮ್ಯೂಸಿಕ್ ಕಲ್ತಿದ್ದೇನೆ ಈಗ. ಏನಂದ್ರೆ ನಮ್ಮನೆಗೆ ನಮಗೆ ಸ್ವಾಗತ ಹೇಳ್ತಾ ಈಗ ನಾನು ಯಾಕೆ ಹೇಳಿ ಅದನ್ನ ಕೇಳಿದ್ದು, ಕಾಪಿರೈಟ್ಸ್ ಬರ್ತದೆ ನನಗೆ ತುಂಬಾ ವಿಡಿಯೋ. ಇಲ್ಲ, ನಮ್ಮ ಮಾಂತ್ರಿಕ ಆದ್ಮೇಲೆಲ್ಲ ಮಾಯ ಮಾಡ್ತೀನಿ, ತೊಂದರೆ ಇಲ್ಲ. ಸರಿ, ಈಗ ನಿಮ್ಮ ಅಭಿನಯದ ಬಗ್ಗೆ ಮತ್ತೆ ಒಂದು ಚಿತ್ರತಂಡದ ಬಗ್ಗೆ. ಇದ್ರ ಬಗ್ಗೆ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ ಕೂಡ ಅಲ್ಲಿ ತನಕ ಕೂಡ ಇದ್ದೆ. ಒಂದು ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡಲಿಕ್ಕೆ ನಮಗೆ ಅಭಿನಯ ಕೂಡ ಬರೋದಿಲ್ಲ. ನಾವು ಕ್ಯಾಮ್ರಾ ಫೇಸ್ ಮೊದಲಿಗೆ ನಾನು 0 ಮೆಮೊರೀಸಲ್ಲೇ ಕ್ಯಾಮ್ರಾ ಮುಂದೆ ಬಂದಲ್ಲ ನಾನು. ಹಾಗಾಗಿ ನನಗೆ ಸ್ವಲ್ಪ ಮುಜುಗರ ಎಲ್ಲ ಗೊತ್ತು, ಆದ್ರೂ ಒಂಥರ ಮುಜುಗರ ನಮಗೆ ಬರೋದಿಲ್ಲ. ಆ ನಂತರ ನೆಕ್ಸ್ಟ್ ಇದು ಕಥೆ ಎಲ್ಲ ಗೊತ್ತಿದೆ, ನನಗೆ ಇದೇ ಪಾತ್ರ ಕೊಡು ಅಂತ ಕೇಳುವಷ್ಟು ಕೂಡ ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ. ಇದು ಕೊಡು, ನಾನು ಮಾಡ್ತೇನೆ ಅಂತೇಳಿ. ಆದರೆ ಅವ್ನು ಕೇಳೋದು ನೀನು ಯಾವ್ದು ಮಾಡ್ತೇನೆ, ನನಗೆ ಆಪ್ಷನ್ ಇತ್ತು. ನಾನು ಇದೇ ಪಾತ್ರ ಚೂಸ್ ಮಾಡುವಂಥ ಆಪ್ಷನ್ ಇತ್ತು ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತೇಳಿ. ನೆಕ್ಸ್ಟ್ ಯಾವ್ದು ಮಾಡ್ತೀವಿ ನಾ ಯಾವ್ದು ಆಗ್ತದೆ ಡೈರೆಕ್ಟರ್ ನೀವು ಹೇಳಿದಾಗೆ ಯಾವ್ದಾದ್ರು ಆಗ್ತದೆ. ಸಣ್ಣ ಪುಟ್ಟ ಎಲ್ಲಾದ್ರೆ ಅಲ್ಲಿ ನಿಲ್ತೇನೆ ಅಂತ. ಬಟ್ ನನಗೆ ಸಿಕ್ಕಿದ್ದೇ ಅದೊಂದು ಅದ್ಭುತವಾದೊಂದು ಪಾತ್ರ. ಅದಕ್ಕೆ ನ್ಯಾಯ ಒದಗಿಸಿದನೋ ಅದೆಲ್ಲ ಅದು ನಿಮಗೆ ಬಿಟ್ಟಿರೋದು ನೋಡುವಂಥವ್ರಿಗೆ. ಜನರ ಬಾಯಲ್ಲಿ ಒಂಥರ ರೆವಲ್ಯೂಷನ್ ಕಾನ್ಸೆಪ್ಟ್ ಥರ ಬೇಕಿತ್ತು. ಅದು ಹಳೇದು ರೇಡಿಯೋಲಿ ಇಟ್ಕೊಂಡು ಅದಕ್ಕೆ ನಾನು ಅದು ವಾಯ್ಸ್ನು ಯಾರು ಬೇಕಂದಾಗ ಇವನು ಚೂಸಬಲ್ ಮಾಡಿ ತಾನೇ ಇರಲಿ ಅಂತ ತುಂಬ ಒಂದು ಏನು ಸೀನ್ಸ್ ಇದೆ, ಅದನ್ನ ತುಂಬ ಜನ ಹೋಗಲಿದ್ದಾರೆ. ಮತ್ತೆ ಹಲವಾರು ಅಭಿಮಾನಿ ಬಳಗವನ್ನು ಹೊಂದಿರುವಂಥದ್ದು ಕಮೆಂಟ್ಸ್ ಅಲ್ಲೇ ಇದೆ, ಅವ್ರದ್ದು ಬಳಗೆಲ್ಲ ಕಮೆಂಟ್ಸ್ ಅಲ್ಲೇ ಇದ್ದಾರೆ. ಕಂಠ ಏನಿದೆ ಅದು ಶ್ರೀಕಂಠ ಆಗಿದೆ. ಅದು ಪೇರೆಂಟ್ಸ್ ಗಿಫ್ಟ್, ಅದಕ್ಕೆ ನಾವು ಕ್ರೆಡಿಟ್ ತೊಗೊಳ್ಳಿಕ್ಕೆ ಆಗೋದಿಲ್ಲ ಕಂಠಕ್ಕೆ. ಮತ್ತು ಅದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಂಟೈರ್ ಟೀಮಿಗೆ, ಯಾವುದಕ್ಕೆ ಬಂಗ್ಲೆ ಕ್ರಾಸ್ ಟೀಮಿಗೆ, ವೆಸ್ಟರ್ನ್ ಘಾಟ್ಸ್ ಟೀಮಿಗೆ, ಮತ್ತು ಹಾಗೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈಗ ಯಾರನ್ನು ಚೂಸ್ ಮಾಡಬೇಕಾದ್ರೆ ಯಾರಿಗಾದ್ರೂ ಡೌಟ್ ಹೊಡಿತದೆ. ಈಗ ಬಜೆಟ್ ಆಗ್ತಾರೆ, ಒಂದು ಡೈರೆಕ್ಷನ್ ಇರ್ತದೆ, ಅವ್ರಿಗೊಂದು ಕನಸು ಇರ್ತದಲ್ಲ, ನಮ್ಮನ್ನೊಂದು ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಅವ್ರಿಗೊಂದು ಥಾಟ್ ಇರ್ತದೆ. ಸೊ ಹಾಗಾಗಿ ನಮ್ಮನ್ನೊಂದು ಸೆಲೆಕ್ಷನ್ ಮಾಡಿರುವಂಥದ್ದು ಅವ್ರಿಗೊಂದು ಧನ್ಯವಾದ ಹೇಳ್ತೇನೆ. ಫಸ್ಟ್ ಟೈಮ್ ಒಂದು ಬಂದು ಹೇಳಿರುವಂಥದ್ದೆಲ್ಲ ಅವ್ರಿಗೊಂದು ಧನ್ಯವಾದ. ನೆಕ್ಸ್ಟ್ ಸ್ಟಾರ್ಟ್ ಟು ಎಂಡ್ ಪಾಯಿಂಟ್ ಬರಬೇಕಾದ್ರೆ ನಮಗೆ ಅನಿಸಿದ್ದು ಎಲ್ಲಾದರೂ ಇಷ್ಟೆಲ್ಲ ಕಷ್ಟ ಬಂದು ಕಡಿಮೆ ಏನಾದರೂ ಮಿಸ್ ಆದರೆ ಡ್ರಾಪ್ ಔಟ್ ಆದರೆ ಅಂತ ಪ್ರತಿ ಸಲ ಅನ್ನಿಸ್ತಾ ಇತ್ತು. ಮತ್ತೆ ಒಂದು ಕಲಿಬೇಕಂದ್ರೆ ಒಂದು ಕೆಲಸ ಹಿಡಿದ್ರೆ ಅದು ಬೆನ್ನತ್ತಿ ಫಿನಿಶ್ ಮಾಡಬೇಕು ನೋಡಿ ಕಲ್ತಿದ್ದು. ಯಾಕಂದ್ರೆ ಪದೇ ಫೋನು ನನಗೆ ಇದ್ದೇ ಬರಲ್ಲ, ಪದೇ ಫೋನ್ ಇರ್ತದೆ. ಮತ್ತೆ ಸ್ಕ್ರಿಪ್ಟನ್ನು ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ನಾನು ಇದು ಮುಂಚೆನೇ ಇದ್ರ ಮುಂದೆ ಹೇಳ್ತೇನೆ, ಕತೆ ಗೊತ್ತಿದೆ, ಸ್ಕ್ರಿಪ್ಟ್ ನನಗೆ ಕಳಿಸಿದ್ದಾರೆ, ನಾನು ಓದಿಲ್ಲ. ನಿಮ್ಗೆ ಗೊತ್ತಲ್ಲ ನಾನು ಸ್ವಲ್ಪ ಓದೋದು ಅಂತ. ನೆಕ್ಸ್ಟ್ ಸ್ಪಾಟಿಗೆ ಬಂದಾದ್ಮೇಲೆ ನೆಕ್ಸ್ಟ್ ಆನಂತರ ಸ್ಕ್ರಿಪ್ಟ್ ಎಲ್ಲ ಎಲ್ಲರೂ ಡೈಲಾಗ್ ಎಲ್ಲ ನಮ್ಮ ಬಾಯಲ್ಲಿ ಇಬ್ಬರಲ್ಲಿ ಇದೆಲ್ಲ ಇದೇ ಡೈಲಾಗು ಅಂತ ಅವ್ರು ಮಿಸ್ ಮಾಡಿದ್ರೆ ಸ್ವಲ್ಪ ಹಂಗೆ ಹೋಗಿ ನಡ್ಕೊಂಡು ಹೋದ್ರೆ ಸಾಂಗೇ ಬರ್ತದೆ. ಪ್ರತಿಯೊಂದು ಕೂಡ ಅಷ್ಟಾಗಿದೆ, ಪ್ರತಿಯೊಬ್ಬರ ಡೈಲಾಗ್ ಕೂಡ ಯಾರಾದ್ರೂ ಮಿಸ್ ಮಾಡಿದ್ರೆ ಇಲ್ಲ ಡೈಲಾಗ್ ಹೇಳ್ಸಿದ್ರೆ ಒಳ್ಳೇದಿತ್ತು ಇವ್ರ ಬಾಯಲ್ಲಿ. ಅಷ್ಟೆಲ್ಲ ಇಲ್ಲ ಯಾವ್ದಾದ್ರು ಒಂದು ಬಿಡಿ ಮಾರೆ ನೋಡೋ, ಅಷ್ಟೆಲ್ಲ ಇಲ್ಲ. ನಾವು ನಮ್ಮ ಲಾಸ್ಟ್ಗೆ ಎಂತಗೆ ಬಿಟ್ರೆ ನೀವು ಲಾಲ್ಬಾಗ್ ಇಡಕ್ಕೆ ಟ್ರೈ ಮಾಡ್ತೀವಿ. ಇಲ್ಲೆಲ್ಲ ಬಿಡಿಸಿದ್ರೆ ಕೆಲವರು ಅಲ್ಲಿ ನೋಡಲ್ಲ, ಅಲ್ಲೇ ಯಾಕಂದ್ರೆ ಅಭಿಮಾನಿ ಬಳಗ ಅಲ್ಲಿದೆ. ಆಯ್ತು. ನೆಕ್ಸ್ಟ್ ಆ ನಂತರ ಇದು ಇವ್ರದ್ದು ಟೀಮ್ ಈಗ ಜಾಯ್ನ್ ಆಯ್ತಲ್ಲ, 0 ಮೆಮೊರೀಸ್ ಇನ್ನೊಂದು ಹುಟ್ಟಿಗೆ ಕಾರಣ ಕೂಡ ಇದೆ ವೆಸ್ಟರ್ನ್ ಘಾಟ್ಸ್. 0 ಮೆಮೊರೀಸ್ ನ ಹುಟ್ಟಿಗೆ ಕೂಡ ಕಾರಣ ಕೂಡ ಅಲ್ಲೇ ಆ ಕಿರುಚಿತ್ರದ ಕೆಳಗಡೆ ನಂದೊಂದು ಕಾಮೆಂಟ್ ಬಂದಿ ನೋಡಿದ್ರೆಲ್ಲ ಗೊತ್ತಿಲ್ಲ. ನಿನ್ನೆ ನೈಟ್ ಹಾಕಿದ್ದೀನಿ ಒಂದು 2 ಗಂಟೆಗೆ, ಮತ್ತೆ ನೋಡಿ. ಆದ್ರೆ ತುಂಬಾ ಜನ ಮಾಡಿದ್ರು, ತುಂಬಾ ಬರ್ತಾ ಇದೆ. ಹೆಸರು ಬೇರೆ ಇರ್ಬೋದು, ಕೆಲವೊಂದು ಆಲೋಚನೆಗಳೆಲ್ಲ ಒಂದೇ, ಹೆಸರೊಂದು ಬೇರೆ ಇದೆ ಅಷ್ಟೇ. ವೆಸ್ಟರ್ನ್ ಘಾಟ್ಸ್ ಅದು ಮುಂದೆ ಗೊತ್ತಾಗ್ತದೆ ನಿಮ್ಗೆ ಹೋಗ್ತಾ. ನೆಕ್ಸ್ಟ್ ಆ ನಂತರ ಡೈರೆಕ್ಷನ್ ನಮಗೆ ಚಾನ್ಸ್ ಕೊಟ್ಟಿದ್ದು. ನಾನು ಜಸ್ಟ್ ಅನ್ಕೊಂಡಿದ್ದು, ನನಗೊಂದು ಥಾಟ್ ಇತ್ತು, ಅಂದರೆ ಮೊದಲಿಂದ ನಾನು ಡೈರೆಕ್ಷನ್ ಮಾಡ್ಬೇಕಂತ ಹುಚ್ಚ ಅಷ್ಟಿಲ್ಲ. ಆದರೆ ಜಸ್ಟ್ ಇದು ಎಕ್ಸ್ಪೀರಿಯನ್ಸ್ ಆದ್ರೂ ನಾನು ಅವ್ರ ಜೊತೆ ಇರ್ಬೇಕಂತ ಅದೊಂದೇ ನನ್ನ ಸ್ವಾರ್ಥ ಇದ್ದಿದ್ದು. ಇವ್ರು ಎಂತ ಮಾಡ್ತಾರೆ ನೆಕ್ಸ್ಟ್ ನಾನು ಅದನ್ನ ಮಾಡಬಾರ್ದು, ಅಂದ್ರೆ ಮಿಸ್ಟೇಕ್ ಇವ್ರು ಮಾಡ್ತಾರಲ್ಲ, ಆದ್ರೆ ಮಿಸ್ಟೇಕ್ ಇವ್ರದ್ರಲ್ಲಿ ಮಾಡಬಾರ್ದು ಅಂತ ನನಗೆ ಇದು ಒಂದ್ಸಲ ಕಾಡಿತ್ತಲ್ಲ. ಖಂಡಿತ ನಾನು ಕೂಡ ಇದರಲ್ಲಿ ತುಂಬಾ ಬರಕ್ಕೆ ಪ್ರಯತ್ನ ಪಟ್ಟೆ, ಬಟ್ ನಮ್ದೊಂದು ವೈಯಕ್ತಿಕ ಅದು ಭಾರಿ ವೈಯಕ್ತಿಕ, ಹಾಗಾಗಿ ಬರ್ಲಿಕ್ಕಾಗಲಿಲ್ಲ. ರಾಣಿಜಾರಿಯಲ್ಲಿ ಒಂದ್ಸಲ ಹೋಗಿದ್ವಿ, ಯಾವ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಬ್ರು ಅದನ್ನ ಹೇಳಿ ಸಬ್ರೆ ನಾನು ಅಕಾಡೆಮಿಕ್ ನಮಗೆ ಅಲ್ಲ. ಈಗ ಮೊನ್ನೆ ಬಂದು ಸ್ಟಾರ್ಟಿಂಗ್ ಹೇಳತ್ತಿಗೆ ನಿಮ್ಮ ತಲೆಯಲ್ಲಿ ಬಂದಿದ್ದು ಮಾಡ್ಬೋದು ಅಂತನಾ ಅಥವಾ ಹೇಗೆ? ಅಂದ್ರೆ ನನಗೆ ನನ್ನನ್ನು ಸೆಲೆಕ್ಟ್ ಮಾಡುವಾಗ ನಾನು ಎಂತ ಅನ್ಕೊಂಡಿದ್ದು ಗೊತ್ತುಂಟಾ, ನನಗೊಂದು ಪಾತ್ರ ಈಗ ಜೀಪಲ್ಲೆಲ್ಲ ಹೋಗ್ತಾರುಂಟಲ್ಲ, ಇಲ್ಲೊಂದು ಜೀಪಲ್ ಸೈಡಲ್ಲಿ ನಾನು ಕೂತ್ಕೊಂಡಿರ್ತೀನಿ, ಒಟ್ಟು ಕ್ಯಾಮ್ರಾ ಫೇಸಲ್ಲಿ ಬರ್ತದೆ ಅಂತ ಅಷ್ಟೇ. ಡೈಲಾಗ್ ಎಲ್ಲ ಇಲ್ಲ, ಅದು ಥಾಟಲ್ಲಿ ಇಲ್ಲ ನಂದು. ನೆಕ್ಸ್ಟು ಇಲ್ಲ ಹೇಳ್ತಾರೆ ವಾಯ್ಸು ಹಾಗೆ ಹೀಗೆ ಅಂತೇಳಿ, ಅದ್ರ ಪಾತ್ರ ಕೂಡ ನೋಡಿ ಆದ್ಮೇಲೆ ನನಗೊಂದು ಕೆಲವರೆಲ್ಲ ಕ್ರಿಟಿಕ್ ಮಾಡುವಾಗ ಓಕೆ ಲಕ್ಕದ ಪೋಯಿ ಅಂತ ಅನಿಸ್ಲಿಲ್ಲ, ಅಷ್ಟೊಂದು ಸಾಕು ನನಗೆ ಅಂತ, ಅಷ್ಟು ಸಾಕು. ಸಾಕು ಅಂದರೆ ನಾವು ನಟನೆ ಎಲ್ಲ ಏನು ಮಾಡಿರೋಲ್ಲ ಅಂತ ಅಲ್ಲ. ಹಾಗಾಗಿ ಇವ್ರಿಗೊಂದು ದೊಡ್ಡ ಧನ್ಯವಾದ. ನೆಕ್ಸ್ಟ್ ನಮ್ಮ ಮುಖ ಏನು ಪರದೆಯಲ್ಲಿ ಕಾಣಿಸೋದಂದ್ರೆ ಅದಕ್ಕೆ ಕಾರಣಕರ್ತರು ಇವರು, ನಿರ್ಮಾಪಕರು ಇವರು, ಅನ್ನದಾತರು, ನಿರ್ದೇಶಕರು, ಇವರಿಗೆಲ್ಲ ಧನ್ಯವಾದ. ಮತ್ತೆ ನಮ್ಮ ಕೋ ಆರ್ಟಿಸ್ಟ್ ಇದಾರಲ್ಲ, ಇವ್ರದೊಂದು ಸಪೋರ್ಟಿಂಗ್ ಮಾತ್ರ ಭಯಂಕರ ಚಂದ. ಯಾಕಂದ್ರೆ ಯಾರೇ ಮಿಸ್ಟೇಕ್ ಮಾಡಿದ್ರು
ಏಯ್ ತಪ್ಪು ಮಾಡಿದೆ ನಾನು ಯಾಕೆ ಮಾಡ್ಬೋದು ಆ ರೀತಿ ಇರಲಿಲ್ಲ. ಒಳ್ಳೆ ಮತ್ತೆ understanding ಇತ್ತು. ಅದರಲ್ಲೂ ಕೂಡ ಎಲ್ಲರೂ ನಾವು ಕೂಡ ಕೆಲವೊಮ್ಮೆ ಮಕ್ಕಳು ಮಾಡಿದ್ವಿ, ಕೆಲವು ಟೇಕ್ ಓಕಾಗಿರ್ತದೆ, ಮತ್ತೆ ನಾವ್ ಹೇಳೋದು ಟೇಕ್ 1 more ಅಂತ, ನಾವೇ ಸುಮ್ಮನೆ ನಮಗೆ ಗೊತ್ತಿತ್ತು ಅದು ಯಾವಾಗ 12 ಗಂಟೆ ರಾತ್ರಿ 1 ಮೂರು ಗಂಟೆ ರಾತ್ರಿ. ಗಂಟೆ ಒಂದ್ಸಲ ಉಂಟಲ್ಲ 6 ಗಂಟೆ ಸ್ಟಾರ್ಟ್ ಮಾಡುದು, ಮರು ದಿವಸ ಬೆಳಿಗ್ಗೆ 6 ಗಂಟೆ ತನಕ ಮಾಡಿದ್ವಿ ಲಾಸ್ಟ್. ಯಾಕಂದ್ರೆ ಈ ಮಂಗಳೂರು ಸೈಡ್ ನಾಳೆ ಹೋಗ್ತೀವಿ, ನಮ್ಗೆ ಬೇರೆ ಕೆಲಸ ಇದೆ ಅಂತ ಹೇಳಿದ್ದಾರೆ. ಆ ದಿವಸ ಫುಲ್ಲು ಕೆಲವರಿಗೆಲ್ಲ ಸೀಕ್ರೆಟ್ ಅಲ್ಲಿ ನಮಗೆ ಮಾತ್ರ ಗೊತ್ತಿತ್ತು, ಕ್ಯಾಮರಾಮನ್ಗೆ ಇವರಿಗೆ ನಮಗೆ ಮಾತ್ರ. ಯಾಕಂದ್ರೆ ಫಸ್ಟ್ ಊರಲ್ಲಿ ಹೋಗ್ಬೇಕಾದ್ರೆ ಕ್ಯಾಮರಾ ಮತ್ತೆ ಬ್ಯಾನರ್ ಹೋಗ್ತಿತ್ತು, ಇವ್ರು ಏನ್ ಮಾಡ್ತಾರೆ ಬಸ್ಸುಗಳು ಹುಡುಗರು ಅಂತ. ಆಮೇಲೆ ಬಂತು ಯಾವ್ದೋ ಬಂಗ್ಲೆ ಕ್ರಾಸ್ ಆಗ್ತದೆ ಅಂತ, ಅದಾದ್ಮೇಲೆ ಶೂಟಿಂಗ್ ಎಲ್ಲ ಮುಗ್ತಿತ್ತು. ಬಂಗ್ಲೆ ಕ್ರಾಸ್ ಉಂಟಾ ಅಥವಾ ಹೋಗಿದ್ಯಾ ಅಂತ ನನಗೆ ಕಾಡ್ತಿತ್ತು, ಅಂದ್ರೆ ಕೆಲಸ ಆಗ್ತಿತ್ತು ಸ್ವಲ್ಪ, ಮಧ್ಯದಲ್ಲಿ ಪೆಂಡಿಂಗ್ ಎಲ್ಲ ಆಗ್ತಿತ್ತು. ಯಾಕಂದ್ರೆ ಸತತ 1 ವರ್ಷಗಳಿಂದ ಹೌದು ನಡೀತಿರುವಂಥದ್ದು. ಮತ್ತೆ ನನಗೆ ಅಂಥದ್ದು ರೈಟ್ ಸಮ್ ಸಿಗ್ಲಿಲ್ಲ ನನಗೆ, ಯಾಕಂದ್ರೆ ಕೆಲಸ ಪೆಂಡಿಂಗ್ ಆದಾಗ. ಅದ್ರ ಮತ್ತೆ ಹೆಂಗೆ ಜೋಡಣೆ ಮಾಡಿದೆ ಅಂದ್ರೆ, ಈಗ ಬಂಗ್ಲೆ ಕ್ರಾಸ್ ಅನ್ನೋದು ಥೀಮ್ ಚೆನ್ನಾಗಿತ್ತು, ಎಲ್ಲ ಸೆಟಪ್ ಎಲ್ಲ ಆಗಿತ್ತು, ಎಲ್ಲ ಶೂಟಿಂಗ್ ಎಲ್ಲ ಮುಗ್ದೋಗಿತ್ತು. ಹೋಗ್ತಾ ಹೋಗ್ತಾ ಎಂತಲ್ಲ ಬಂಗ್ಲೆ ಕ್ರಾಸ್ ಈ ಕವಲು ದಾರಿದಾರ 3, ಈ ಚಾರ್ಮಡ್ ಘಾಟಿ, ಬೀಸ್ ರೋಡು, ಈ ಕಡೆ ಮಾಳ ಗೇಟ್ ಹೋಗ್ತದೆ, ಬೇರೆ ಬೇರೆ ದಾರಿದು. ಆಮೇಲೆ ಎಲ್ಲ ಒಟ್ಟಿಗೂಡಿಸಿ ರಜೆ ಮಾಡ್ಕೊಂಡು ಹಂಗೆ ಮಲೆನಾಡಿಗೆ ತಗೊಬಂದು ಒಂದು ಕ್ರಾಸಲ್ಲಿ ನಿನ್ನೆ ರಿಲೀಸ್ ಮಾಡಿದ್ವಿ. ಅದಕ್ಕೊಂದು ಇನ್ನೊಂದು ಹೇಳ್ಬೇಕಂದ್ರೆ ಪೆಟ್ರೋಮ್ಯಾಕ್ಸ್ ಇದೆ ಅಲ್ಲ ಲ್ಯಾಂಪ್, ಅದು ಇಲ್ಲ ಈಗ ಎಲ್ಲಿ ಸಿಗುದಿಲ್ಲ. ಕೇಳ್ಬೇಕಂತಿದ್ದೆ ಒಂದಷ್ಟು ಮೆಟೀರಿಯಲ್ ಡೆಡಿಕೇಟ್ ಆಗಿ ಕೂತಿದ್ ಮನುಷ್ಯ ನನಗೆ ಇಷ್ಟು ಹುಚ್ಚು ಅಂತ ಅನ್ಸಿತ್ತು ನನಗೆ. ತಗೊಳ್ಬೋದಿತ್ತು ಯಾರಾದ್ರೂ, ಇಷ್ಟು ಹುಚ್ಚು ಬೇಕಿತ್ತ ಅಂತ. ಅದೇ ಪೆಟ್ರೋಮ್ಯಾಕ್ಸ್, ಅದು ಬೇರೆ ಬೇರೆ ಎಲ್ಲಿಂದ ಒಂದೊಂದು ಪಾರ್ಟ್ ಎಲ್ಲ ತಗೊಂಡು ಅದನ್ನ ಜಾಯಿನ್ ಮಾಡಿ, ಅದಕ್ಕೆ ಒಂದು ನಮ್ಮ ಅಣ್ಣನವರು ಪದ್ಮನಾಭ ಅಂತ ಹೇಳಿ ಅವರು ಬ್ಯಾಂಕ್ ಅಪ್ಲೈ ಗೊತ್ತಲ್ಲ, ಡ್ಯೂಟಿ ಬಿಸಿ ಇರ್ತದೆ, ಆ ಪಾರ್ಟಿ ತುಂಬಾ ಸುತ್ತಾಡಿ ಗುಜಿರಲ್ಲಿ ಹೋಗಿ ಹುಡ್ಕಾಡಿ ಅದನ್ನ ಸೆಟಪ್ ಮಾಡಿ. ನನಗೆ ಅದೇ ಕೆಲಸ ಯಾವುದು ಆ ಥರದ ಒಂದು ಲ್ಯಾಂಪ್ ಬೇಕು, ಹಳೆ ಕಾಲದ್ದು ಅದೇ ಬೇಕಂತ. ಅದೇ ಅಷ್ಟು ಅಕ್ಯುರೇಸಿ ಬೇಕು ಅಂತ. ಅದೇ ಬೇಕು, ಯಾಕಂದ್ರೆ ಲಾಸ್ಟಿಗೆ ಅದು ಹೊತ್ತಲಿಲ್ಲ, ಅಂದ್ರೆ ಸ್ಟಾರ್ಟಿಗೆ ಹೊತ್ತಲಿಲ್ಲ, ಅದಕ್ಕೊಂದು ಪಂಪ್ ಹೊಡೆದಿದ್ದುಂಟಲ್ಲ. ಇಲ್ಲಿ ಬಾಕಿ ಲೈಟ್ ಎಲ್ಲ ಆನ್ ಆಗ್ತಿದೆ, ಇದು ನೆಕ್ಸ್ಟ್ ಅದು ಇದಂತ ಎಲ್ಲ ಕಾಯ್ತಿದ್ದಾರೆ, ಇದು ಆಗ್ತಿಲ್ಲ. ಅದೊಂದು ಆಲ್ಮೋಸ್ಟ್ ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಬಸ್ಗೆ ಹೊಡೆದಿರ್ತೀವಲ್ಲ, ಎಲ್ಲ ಕೌಂಟ್ ಮಾಡಿದ್ರೆ ಅಷ್ಟು ಪಂಪ್ ಹೊಡೆದಿರ್ಬೋದು ಅದಕ್ಕೆ. ನೀವು ನೋಡ್ಬೋದು, ಯಾಕಂದ್ರೆ ಅದು ಡೆನ್ನಾನ ಅಂತ ಸಾಂಗ್ ಬರ್ತದೆ ನೋಡಿ, ಅವಾಗ ಕಾಫಿ ಸ್ಟೇಟ್ ಹೋಗ್ತಿರ್ತೀವಿ ನೋಡಿ, ಅದನ್ನ ಹೊತ್ಕೊಂಡು ಹೋಗ್ಬೇಕಾರೆ ಅಲ್ಲಿಗ ಕಾಫಿ ಸ್ಟೇಟ್ ಹೋಗ್ತಿರ್ತೀವಿ ನೋಡಿ, ಅದನ್ನ ಹೊತ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಅಷ್ಟೇ ಜನರೇಟರ್ನ 2 ಕಿಲೋಮೀಟರ್ ಆ ಕಡೆ ಓದ್ತಿದ್ವಿ ಆ ತೋಟದಲ್ಲಿ ರಾತ್ರಿ ಹೋಗ್ತಾರೆ. ಪ್ರೊಡಕ್ಷನ್ ಟೀಮ್ ಇವರು ಆಗಿರ್ಬೋದು, ಗೌತಮ್ ಇದಾರಲ್ಲ ಅವರ ಮೆಚ್ಚಬೇಕು, ಹೊತ್ಕೊಂಡು ಮಾಡೋಣ ಅವ್ರು ಲೈಟ್ ಹಾಕೋದು ಸ್ವಲ್ಪ ಜಸ್ಟ್ ಗೌತಮ್ ಮತ್ತೆ ಸಂಪತ್ ಮತ್ತೆ ಬಂದಾಯ್ತು ಅವರು. ಅಲ್ಲಿ ಹೋದ್ಮೇಲೆ ಇನ್ನೊಂದು ಘಟನೆ ಆಯ್ತು. ಈ ಬಿಡಿ ರಘು ರಮೇಶ್ ನಮ್ಗೆ ಕ್ಲೋಸ್ ಅಲ್ಲ, ನಾವೆಲ್ಲ ದೈವದ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಪೂಜೆ ಎಲ್ಲ ಮಾಡಿರ್ತೀವಿ. ಈ ಅಂದ್ರೆ ಅವರು ಮುಂಚೆ ದೈವದಲ್ಲಿ ಕೆಲಸ ನಿಲ್ಲುವವರಂತೆ, ಅದು ನನ್ಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಈ ದುಡಿ ಬೀಟ್ ಹೊಡಿಬೇಕಾದ್ರೆ ಅವರು ಆಟೋಮೆಟಿಕ್ ಒಂದು ಇದು ಆವೇಶ ಬಂದಾಯ್ತು ನನಗೆ ಎದುರಿತ ಬಂಡೆಕಲ್ ಬೇರೆ ಆ ಕಡೆ ಏನಾಯ್ತು, ನಾವು ಕ್ಯಾಮರಾ ಹತ್ರ ಇದ್ವಿ. ಆಮೇಲೆ ಲಾಸ್ಟ್ಗೆ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದು. ಅವಾಗ ನನಗೆ ಭಾರಿ ಫೀಲ್ ಆಯ್ತು, ಏನು ಆಗ್ತದೆ ಅಂತ ಒಂಥರ ಬೇಜಾರು. ಆಮೇಲೆ ದೈವದೇವರ ಆಶೀರ್ವಾದ ಪಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ಸಕ್ಸಸ್ ಆಯ್ತು ಚೆನ್ನಾಗಿ ಅಲ್ಲಿ ಒಂದು ಬಂದಿರುವಂಥದ್ದು. ಹಾಗೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಝೀರೋ ಮೆಮರೀಸ್ ಅಲ್ಲಿ ಕೂಡ ಒಂದು ನಮಗೆ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಅವರಿಗೊಂದು ನಮ್ಮನ್ನು ಕೂಡ ನಾವು ಇದನ್ನ ಫುಲ್ಲು ಎಡಿಟಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಡಿಯೋ ಮೇಕಿಂಗ್ ಆಗಿರ್ಬೋದು ಅಥವಾ ಇದು ಸೋಷಿಯಲ್ ಮೀಡಿಯಲ್ಲಿ ಇದನ್ನ ಬ್ರಾಡ್ಕಾಸ್ಟ್ ಮಾಡಾಗಿರೋದು, ಇದು ನಮಗೆ ತುಂಬ ಸಪೋರ್ಟ್ ಮಾಡಿದೆ ಅಂದರೆ ಝೀರೋ ಮೆಮರೀಸ್. ಯಾಕಂದರೆ ವೆಸ್ಟರ್ನ್ ಗರ್ಲ್ಸ್ ಅವರು ಬೇರೆ ಬೇರೆ ಕೆಲಸ ಬಿಸಿಯಾಗಿರಿಂದ ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಫಸ್ಟ್ ಆಫ್ ಆಲ್, ಯಾಕಂದರೆ ನನಗೆ ಹೇಗೆ ಎಡಿಟ್ ಮಾಡೋದು ಅಂತ. ಇದನ್ನು ಮಾಡಿಕೊಟ್ಟರೆ ನಮ್ಮ ಝೀರೋ ಮೆಮರೀಸ್ ಪವನ್ ಅವ್ರಿಗೆ ನಮ್ಮ ತುಂಬ ಥ್ಯಾಂಕ್ಸ್. ಎಡಿಟ್ ಎಲ್ಲ ಕ್ರೆಡಿಟ್ಸ್ ಅವರಿಗೆ ಹೋಗ್ಬೇಕು. ನಮ್ಮ ಇವರು ಎಡಿಟ್ ಅಂದ್ರೆ ನಾನೇನು ಭಾರಿಯನ್ನು ಮಾಡ್ಕೊಟ್ಟಿಲ್ಲ, ಸಣ್ಣ ನಾನೇ ಎಡಿಟಿಂಗ್ ಸಾಯ್ತಿರ್ತೀನಿ. ಟೈಮಿಂಗ್ಸ್ ಅದಕ್ಕೆ ನಾನು ಹೇಳೋದು ಅದೆಲ್ಲ ಸಣ್ಣ ಪುಟ್ಟದಷ್ಟೇ, ಆದ್ರೂ ಕೂಡ ನಿಮ್ಮೆಲ್ಲರ ಜೊತೆಗೆ ನಾನು ಸದಾ ಇರ್ತೀನಂತ ಇವಾಗಲೂ ಅಷ್ಟೇ ಮುಂದಿಗೂ ಅಷ್ಟೇ. ಏನೋ ಒಂದು ಯಾವುದೇ ಪ್ರಯತ್ನ ಕೈ ಹಾಕಿದ್ರೆ ಮಾಡಿದ್ರೆ ಒಟ್ಟಿಗೆ ಮಾಡೋಣ ಖಂಡಿತ. ಹೊಸ ನಿರ್ದೇಶಕರೊಂದಿಗೆ ನೀವು ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ? ಅವರಿಗೆ ಫಸ್ಟ್ ಸ್ಟೋರಿ ವೆಬ್ಸಿದ್ ಈ ಥರ ಇದೆ ಮಾಡುವಂತ, ಅವ್ರು ಹೇಗೆ ಮಾಡುವಂತ. ಆಮೇಲೆ ನನ್ನ ರೈಟಿಂಗ್ಸ್ ಎಲ್ಲ ನೋಡಿದ್ರು, ಸ್ಕ್ರಿಪ್ಟ್ ಎಲ್ಲ ಬರ್ದಿದ್ದೆಲ್ಲ. ಆಮೇಲೆ ಸಪೋರ್ಟ್ ನೋಡಿ ಮಾಡುವಂತ ಅವ್ನು ಹೇಳಿದ್ರು, ನೀವು ನನಗೆ ಸಪೋರ್ಟ್ ಮಾಡಿ ಬ್ಯಾಕ್ ಸಪೋರ್ಟ್ ಆಗಿ, ಅದಿಲ್ಲಿ ಏನಿದೆ ಅಂತ. ಆಗ ನನಗೆ ಎಲ್ಲ ಶೂಟಿಂಗ್ ಹಿಡಿದು ಲಾಸ್ಟ್ವರೆಗೆ ಎಲ್ಲ ಈ ಏನು ಕ್ಯಾಸ್ಟಿಂಗ್ ಏನು ಬೇಕಿತ್ತು ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಂದು ಕೊಡ್ತಿದ್ರು. ಜೀಪಿಂದ ವ್ಯವಸ್ಥೆ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಮತ್ತು ಮೇಕಪ್ ಕಿಟ್ ಎಲ್ಲ ತಂದು ಕೊಡ್ತಿದ್ರು. ಅವಾಗ ನನಗೇನು ನೀವು ಇಷ್ಟು ಪ್ಲ್ಯಾನ್ ಮಾಡಿಕೊಡಿ, ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಫಸ್ಟ್ ಧೈರ್ಯ ಇಲ್ಲ ಹೆಂಗೆ ಮಾಡ್ಬೋದಂತ. ನನ್ನ ಜೊತೆಗೆ ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು, ನಮ್ಮ ಸಪೋರ್ಟಿವ್ ಆಗಿದ್ರು, ಮಾಡಿದ್ರು. ಈ ಥರ ನಿರ್ಮಾಣ ಮಾಡ್ಬೇಕಾದ್ರೆ ಒಂದ್ಸಲ ಇದಾಗೋದು, ಶೂಟಿಂಗ್ ಇನ್ನೊಂದು 8 ದಿವಸ ಇದೆ, 2 ದಿವಸ ಇದೆ, ಈ ಥರ ಇದ್ದಾಗ ಯಾವ ಇರುತ್ತೆ ಮುಗಿಯೋದಂತ. ನನಗೆ ರಜೆ ಬೇರೆ ಇಲ್ಲ, ಕಮ್ಮಿ ಇದೆ, ಆ ಡೇಸಲ್ಲೇ ಮುಗಿಬೇಕು. ಮತ್ತೆ ಉಳಿದ್ರೆ ನೀನು ಬರೋದು ಕಷ್ಟ ಈ ಕಡೆ. ಅದಕ್ಕೆ
ಆಮೇಲೆ ಈ ಥರ ಎಲ್ಲ ಫುಲ್ ಕಂಪ್ಲೀಟ್ ಮಾಡಬೇಕಾದ್ರೆ ಇನ್ನೂ ಗೊಂದಲ ಆರ್ಟಿಸ್ಟ್ಗಳಿಗೆ, ಈ ಫಿಲ್ಮು ರಿಲೀಸ್ ಆಗ್ತದೆ ಇಲ್ವಾ ಅಂತ ಒಳಗೆ ನಕ್ಕವರು ಇದ್ದಾರೆ. ಆದರೂ ನಾನು ಬಿಡಲ್ಲ, ಯಾಕಂದರೆ ನಾನು ಒಂದ್ಸಲ ಇಳಿಬೇಕಾದ್ರೆ ನಾನು ಅದಕ್ಕೆ ಫುಲ್ ಡೆಡಿಕೇಟ್ ಆಗಿಬಿಡ್ತೀನಿ. ಅದು ಸೀರಿಯಸ್ನೆಸ್ ಆಗಿರ್ಬೋದು, ಕೆಲವರ ಬೈತೀನಿ, ಕೆಲವರ ಇದರಲ್ಲಿ ಸ್ಟುಡಿಯೋದಲ್ಲಿ ಒಂದ್ಸಲ ಬೈದಿದ್ದೆ, ಆದರೆ ಎಡಿಟ್ ಮಾಡಿ ಇಲ್ಲದ್ರೆ ಬೇರೆ ನೋಡ್ಕೊಂಡು ಆಮೇಲೆ ಮತ್ತೆ ನಾವೇ ಕಾಂಪ್ರಮೈಸ್ ಆಗಿದ್ದು, ಅವಾಗೆಲ್ಲ ಮಲಗಿದ್ರು. ಅದೇ ಈಗ ಪೊಲೀಸ್ ಆಗಿರೋದ್ರಿಂದ ನೀವು ಜಾಸ್ತಿ ಮಾತಾಡ್ಲಿಕ್ಕಾಗಿಲ್ಲ. ಅದೀಗ ನೀವೆಲ್ಲ ಅಭಿನಯಿಸಿರೋದ್ರಿಂದ ಅವ್ರ ಜೊತೆ ಒಂದು ಹೇಗೆ ಅನ್ನಿಸ್ತಾ ಅಂತ. ಅಲ್ಲ, ನಮಗೆ ಅವರು ಏನು ಹೇಳ್ತಾರೆ, ಅವರು ಮೋಹಿತ್ ಮೋನಪ್ಪನವರು ಏನೇ ಮಾಡಿದ್ರು ಒಂಥರ ವಿಭಿನ್ನವಾಗಿ ಇರ್ತದೆ ಅದು. ಹಾಗಾಗಿ ಅವ್ರು ಯಾವ ಡೈಲಾಗ್ ನಮಗೆ ಹೇಳಿಕೊಡ್ತಾರೆ ನನಗೆ, ಅದನ್ನು ನಾನು ಯಾವುದೇ ಒಂದು ತಕರಾರು ಮಾಡದೆ ಅವ್ರಿಗೆ ಹೇಳಿದಷ್ಟು ನಾನು ಮಾಡಿ ಅಭಿನಯ ಮಾಡ್ತಿದ್ದೆ. ಮತ್ತು ಮೋನಣ್ಣ, ಈಗ ನಾನು ಮನೇಲಾದ್ರೂ ಅಷ್ಟೇ, ನಾನು ಅಣ್ಣ ಯಾವುದೇ ಒಂದು ಕೆಲಸ ಮಾಡ್ತಿದ್ದಾಗಲಿ ನನಗೆ ಅದು ರಫ್ ಆಗಬೇಕು, ಜಾಸ್ತಿ ಹೊತ್ತೆಲ್ಲ ಕೆಲಸ ಆದರೆ ಆಯಿತು ಒಟ್ಟಾಗಬೇಕಂತೇಳಿ. ಅವ್ನು ಆಗಲ್ಲ, ಒಂದು ಬಾರಿ ಕ್ಲೀನ್ ಒಂಥರ ಕೆಲಸ ಅದು ಇದು ಇಲ್ಲ ಕಣ ಹಿಂಗೆ ಮಾಡೋಕೆ ಮತ್ತೆ ಹೊಸ್ತಾಗಿಂದ ಬೇಕಾದ್ರೆ ಮಾಡ್ತಾನೆ. ನಂದಂಗಲ್ಲ, ಅದು ಮುಗಿತಾ ಸಾಕಂತ ಅದಕ್ಕೆ ಜಾಸ್ತಿ ಏನೋ ಇದು ಕೊಡೋಕೆ ಹೋಗಲ್ಲ. ಹಾಗೆ ಹಿಂದೆ ಎಂತ ಸಾವು ಮಾರ ಅಂತ ಒಂದೊಂದು ಸರಿ ಹಾಗೇನಾದ್ರೂ ಆಗಿದೆ ನಿಮಗೆ? ನಾನು ಅವ್ನಿಗೆ ಹೇಳಿದುಂಟು, ಎಂತ ಮರ ಇಷ್ಟು ಹೋಗೋ ಮರ ಅಂತ, ಏಯ್ ಹುಲ್ಲು ಮರ ಇದು ಅಂತ. ಯಾಕಂದ್ರೆ ಅದರಲ್ಲಿ ಡೆಡಿಕೇಟ್ ಆಗಿದ್ರೆ ಅಂದ್ರೆ ಫಿಲ್ಮ್ ಉಂಟಲ್ಲ, ಒಂದು ವಾರ ಶೂಟಿಂಗ್, ಒಂದು ತಿಂಗಳು ಔಟ್, ಆ ಥರ ಡೆಡಿಕೇಟ್ ಅಲ್ಲಿ ಇದ್ದೆ ನಾನು. ಆಮೇಲೆ ಗೊತ್ತಾಯ್ತು ಈ ಥರ ಆ್ಯಡ್ ಮಾಡ್ಬೇಕಂತ, ಆಮೇಲೆ ಗೊತ್ತಾಗಿದೆ ಈ ಫಿಲ್ಮ್ದು ಎಡಿಟಿಂಗ್ ಇದು. ಅದು ಹಿಂದೆ ಎಡಿಟಿಂಗ್ ತುಂಬಾ ಅಂದ್ರೆ ಅಷ್ಟು ನಿಂತಿರ್ತೀವಿ ನಾವು, ಅಂದ್ರೆ ಆಲ್ಮೋಸ್ಟ್ ನಿಂತವ್ರು ಒಂದು ಕ್ಯಾಮ್ರಾಮನ್. ರಾತ್ರಿ ಮಲಗಿದಾಗ ನಿದ್ದೆ ಬರಲ್ಲ, ಎಲ್ಲ ಯಾವ ಸೀನು ಏನ್ ಮಾಡ್ಬೇಕು ಅದೇ ಬರೋದ್ರಿ, ನಿದ್ದೆನೂ ಸಹ ಕರೆಕ್ಟ್ ಬರಲ್ಲ, ಊಟ ಸೇರಲ್ಲ, ಸ್ವಲ್ಪ ಸ್ವಲ್ಪ ತಿನ್ನೋದು, ಇನ್ನೇನ ಮಾಡಕ್ಕಿದೆ. ಊಟ 2 ಗಂಟೆಗೆ 3 ಗಂಟೆ ಬಂದು ಇದು ಈ ಮೆಟ್ಲು ಹತ್ಕೊಂಡು ಕೆಳಗೆ ಬರುವಾಗ ಅಲ್ಲಿ ತಿಂದು ಬಂದ್ರೆ ಮತ್ತೆ ಕರಬಹುದು ಆಟ ಹತ್ತಿತ್ತು. ನಾನು ಕೂಡ ಇರಬಲಿಂದ ಕೆಳಗೆ ಹೋಗುವಾಗ ದೊಂದಿಗಿಂದ ದೊಡ್ಡ ಕಾಣುದು, ನಾನು ಮಾಡ್ತಾರೆ ಅಂತ. ಮತ್ತೆ ನಮ್ಮ ನಾಳೆ ಜೀಪ್ ಬೇಕಂತ ನಾವು ಕೂಲಿ ಕೆಲಸಕ್ಕೆ ಒಂದೆರಡು ಕೆಲಸ ಔಷಧಿ ಜೀಪ್ ಬೇಕಾ ವ್ಯವಸ್ಥೆಗಳು ಉಳಿಲಿಕ್ಕಾಗಿರ್ಬೋದು ಮತ್ತೆ ಚಿತ್ರೀಕರಣಕ್ಕಾಗಿರ್ಬೋದು ಆ ಥರ ಎಲ್ಲ. ನಮ್ಮ ಇಲ್ಲಿ ರವೇಣ್ ಅಂತಿದ್ದಾರೆ, ಗುಮಿನ್ ಖಾನ್ ಇಲ್ಲಿ ಹೋಗೋ ದಾರಿ ರವೇಣ್ ಅಂತ, ಅವರೆಲ್ಲ ನಮ್ಮ ಮಂಗಳೂರು ರಾಷ್ಟ್ರೀಯ ಆರ್ಟಿಸ್ಟ್ಗಳಿಗೆಲ್ಲ ಉಳಿಲಿಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿ, ಇಲ್ಲೇ ಊಟದ ವ್ಯವಸ್ಥೆ. ಕೆಲವರು ನಮ್ಮ ಮನೆಯಲ್ಲೇ ಊಟ, ನಮ್ಮ ಅಮ್ಮನಿಗೆ ಹೇಳ್ತಿದೆ, ನನ್ನ ಮೇಲೆ ಬೇಜಾರು ಮಾಡ್ಕೊಂಡೋಗಿರ್ಬೋದು, ಏನು ಈ ಥರ ಒಂದೇ ಸಲ ಕಾನ್ಸರ್ಟ್ ಒಂದು ಇಷ್ಟು ಜನ ಆಲ್ಟ್ ಮಾಡೋರು ಊಟ ಉಪಚಾರ ಅಂತ. ಅದಕ್ಕೆ ಹೇಳಿದೆ, ನಂದು ಥಿಂಕಿಂಗ್ ಇದೆ, ನನ್ನ ಥೀಮ್ ಹಿಂಗಿದೆ, ಇದು ಸಕ್ಸಸ್ ಆಗಲಿ ಪ್ರಯೋಜನ. ಅದು ಎಸ್ಪೆಷಲಿ ನಿನ್ನೆ ಸಿಕ್ಕಿದೆ, ಅಮ್ಮ ನೋಡಿದ್ದಾರೆ ಕಣ್ಣಾರೆ ಎಲ್ಲ ಅಂತಿತ್ತು ಮತ್ತೆ ಇದು ಮುಂದೆ ನಿನ್ನೆ ಬಿಡುಗಡೆ ಬೇಕಾದ್ರೆ ಅವ್ರಿಗೆ ಗೊತ್ತಾಗಿದೆ ಏನಂತ. ಬಂಗ್ಲೆ ಕ್ರಾಸಲ್ಲಿ ಒಂದು ಬಂಗ್ಲೆ ಇದೆ, ಹಳೆ ಬಂಗ್ಲೆ. ಹೌದೌದು, ಅದು ಸುಮಾರು ಜನ ಫ್ರೆಂಡ್ಸ್ ಹುಡುಕಾಡಿದೆ, ಇಲ್ಲಿ ಬರೋದಕ್ಕಿಂತ ಮಂಗಳೂರೆಲ್ಲ ಬಂಗ್ಲೆ ಆ ಸೈಡಲ್ಲಿ ಮಾಡೋಣ ಅಂತ. ಲಾಸ್ಟ್ಗೆ ಏನಾಯ್ತು, ಸುಮಾರು ಫಿಲ್ಮ್ ನಮ್ಮ ದೀಪಕ್ ನನ್ನ ಮೊದಲೇ ಪರಿಚಯ, ಅವರು ನಮ್ಮ ಸೀನಿಯರ್ ಬೇರೆ, ಅವ್ರ ಮನೆಯಲ್ಲಿ ತುಂಬ ಶೂಟಿಂಗ್ ಎಲ್ಲ ಆಗಿದೆ. ಅದಕ್ಕೆ ದೊಡ್ಡ ಮನೆ ಹೆಸರು ಬಂತು. ಸೊ ಅದು ನನಗೆ ಕಾನ್ಸೆಪ್ಟ್ ಹತ್ರ ಆಯಿತು, ದೊಡ್ಡ ಮನೆ ಅದೇ ಮನೆ ಬೇಕಂತ. ಅದಕ್ಕೆ ಅಂಬಾಸಿಡರ್ ಜೀಪ್ ಬೇಕಿತ್ತು. ಅದಕ್ಕೆ ಯತೀಶ್ ಧರ್ಮಸ್ಥಳ ಇದ್ದಾರೆ, ಅವ್ರ ಫ್ರೆಂಡ್ ಒಬ್ಬರು ಪರಿಚಯ ಆದರು, ಅಲ್ಲಿಂದ ಉಜಿರೆಯಿಂದ ಒಂದು ಅಂಬಾಸಿಡರ್ ಗಾಡಿ ಬಂತು, ವೆಂಕಟೇಶ್ ಅವ್ರದ್ದು. ಅವರು ಕೂಡ ಒಳ್ಳೆ ಸಪೋರ್ಟಿವ್ ಆಗಿ ನಿಂತು ನಮಗೆ, ಅವರು ಕೂಡ ಅದರಲ್ಲಿ ಅಭಿನಯ ಮಾಡಿದ್ದಾರೆ ಅಂಬಾಸಿಡರಲ್ಲಿ. ಸೊ ಈ ರೀತಿಯಾಗಿ ಒಂದೊಂದು ಕಾನ್ಸರ್ಟ್ಗೆ ಎಲ್ಲ ಕೈ ಜೋಡಿಸಿದ್ದು. ಶೂಟಿಂಗ್ ಅಂದಂಗೆ ಫಸ್ಟಿಗೆ ಏನೆಲ್ಲ ಬೇಕು ಮೆಟೀರಿಯಲ್ ಎಲ್ಲ ಕಲೆಕ್ಷನ್. ಈಗ ಟಾರ್ಚ್ ಲೈಟ್ ಇದಲ್ಲ, ಸ್ಟೇಟ್ ಬ್ಯಾಂಕ್ ಬಂದರ್ ಹೋಗಿ ಲೈಟು ಆ ಥರ, ಅದಕ್ಕೆ ಬೆಲ್ಟ್ ಬೇಕೇನು, ಆಮೇಲೆ ಕೊಡೆ ದೊಡ್ಡ ಇದೆಲ್ಲ ಕೊಡೆ ಇದೆಲ್ಲ ಅದು ಸಹ ಅಲ್ಲೇ ಕಲೆಕ್ಟ್ ಮಾಡಿ, ಈ ಥರ ಫಸ್ಟ್ ಮೆಟೀರಿಯಲ್ ಕಲೆಕ್ಟ್ ಮಾಡಿ ಮಾಡಿದ್ರು ಎಲ್ಲರೂ, ಊರಿನವರಾಗಿರ್ಬೋದು. ಮತ್ತು ದೀಪಕ್ ಅವ್ರು ಮನೆ ಕೊಟ್ಟಿದ್ದು, ಅವ್ರಿಗೆಲ್ಲ ಸರ್ ರಾತ್ರಿ ನಾವು ಡಿಸ್ಟರ್ಬ್ ಮಾಡಿದ್ವಿ, 2 ಗಂಟೆ 3 ಗಂಟೆ ರಾತ್ರಿ, ಅವ್ರು ನಿದ್ದೆ ಇಲ್ಲ, ಹುಷಾರು ಬೇರೆ ಇಲ್ಲ. ಮತ್ತೆ ಇವರು ಯಾರು ನರೇಂದ್ರ, ಅದು ಯಾವ್ದೋ ಡ್ರೋನ್ ಶೂಟ್ ಬೇಕಿತ್ತು ನಮಗೆ, ಅವನು ಮೂಡಿಗೆರೆ ಇದೆ, ರಾತ್ರಿ ಫೋನ್ ಮಾಡಿ ಕಳ್ಸಿ, ಇದೇ ಇವತ್ತು ಲಾಸ್ಟ್ ಸೆಟಪ್ ನಮ್ಮದು, ಅದಕ್ಕೆ ಮಾಡಿಕೊಟ್ರು. ನನಗೆ ಭಾರಿ ಖುಷಿ ಆಯಿತು ನರೇಂದ್ರ MIK ಅವರು ಮಾಡಿದಂತ. ಮತ್ತು ಈ ಕಿರುಚಿತ್ರದ ಬಗ್ಗೆ ಸ್ವಲ್ಪ ಇನ್ನಷ್ಟು ಚರ್ಚೆ ಮಾಡೋದಿದೆ, ಸ್ವಲ್ಪ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದ್ರೆ. ನಾನು ನಿಮಗೊಂದು ಜಸ್ಟ್ ಒಂದು ಕ್ವಶನ್ ಕೇಳಲಿಕ್ಕಿದೆ, ಮೆಮೊರೀಸಿಂದ ಮತ್ತು ವೆಸ್ಟರ್ನ್ ಟೀಮ್ ವೆಸ್ಟರ್ನ್ ಗಾರ್ಡ್ಸಿಂದ. ಎಂತ? ನೀವು ಒಂದು ಆಡಿಯನ್ಸ್ ಆಗಿ ನಿಮ್ಮ ಮೂವಿ ಹೇಗೆ ನಾನೊಂದು ಪಾತ್ರಧಾರಿ ಆಗಿರೋದ್ರಿಂದ ನಾನು ನಿಮ್ಗೆ ಸ್ವಲ್ಪ ಮುಂದೆ ನಿಂತು ಎದುರು ಬದ್ರು ಕೇಳಬೇಕಾಗ್ತದೆ. ಅಲ್ಲ, ಈಗ ನಾನು ಏನಂತ ಕ್ಲೋಸ್ ಅಂತ ಹೇಳ್ಬೇಕಾ ಹೇಗೆ ಅಂತ? ಅಂದರೆ ಕ್ಲೋಸ್ ಅಂದರೆ ಅಂದ್ರೆ ಈಗ ನಿಮ್ಮನ್ನೀಗ ಆಕ್ಟಿಂಗ್ ಸರಿ ಇಲ್ಲ ಅಂದ್ರೆ ಪವನ್ ಅಂತ ಬಂದೆ ಇದುಂಟಲ್ಲ, ಆ ಸ್ಕ್ರೀನಲ್ಲಿ ಹಾಕ್ಬೇಕಾದ್ರೆ ಲಾಸ್ಟ್ ಎಂಡಿಂಗ್ ಮುಗಿತ ಬಂತಲ್ಲ, ಏನೋ ಒಂಥರ ಬೇಜಾರಾಗಿ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಯಾಕಂದ್ರೆ ಅದ್ರದ್ದು ನಾನು ತುಂಬ ಡೆಡಿಕೇಶನ್ ಮಾಡಿದ್ದೀನಿ. ಈಗ ಅದ್ರ ಬಂಗ್ಲೆ ಕ್ರಾಸ್ ಅಂದರೆ ತುಂಬ ಎಮೋಷನಲ್ ಆಗಿಬಿಡ್ತೀನಿ ನಾನು, ಯಾಕಂದರೆ ಅದು ಒಂಥರ ಫುಲ್ ಅದು ನನಗೆ ಡೆಡಿಕೇಶನ್. ಈ ಥರ ಒಂದು ಕಾನ್ಸೆಪ್ಟ್ ಬಂದು ಮಾಡಿದೆ ಅಂತಲ್ಲ, ಈ ಮಟ್ಟಿಗೆ ತಲುಪಿದ ನನಗೆ ಭಾರಿ ಖುಷಿ ಆಗ್ತದೆ ಆ್ಯಕ್ಚುಲಿ. ಈಗ ನಾನು ಒಂದೆರಡು ಆಡಿಯನ್ಸ್ ನನಗೆ ಹೇಳಿದ್ದಂದರೆ ಒಂದು ಸ್ವಲ್ಪ ಸ್ಟೋರಿ ಇನ್ನೂ ಬೇಕಿತ್ತು ಹಾಗೆ ಹೇಗೆ ಅಂತ ನನ್ನ ಪ್ರಕಾರ ನೋಡೋದಂತಂದರೆ, ಹಾಂ ಎಲ್ಲ ಒಂದು ಕಡೆ ಬೇಕಿತ್ತೇನೋ ಅಂತ ಒಂದು, ಮತ್ತೊಂದು ಈ ಹಿಂದೆ ಏನು ತುಂಬ ವರ್ಷಗಳ ಹಿಂದೆ ಹೀಗೆಲ್ಲ ನಡೀತಿತ್ತು ಅಂತ ನಾವೆಲ್ಲ ಕೇಳಿರ್ತೀವಿ ಅಷ್ಟೇ, ನೋಡಿರಲ್ಲ, ನಮ್ಗೆ ಅದ್ರ ಗೊತ್ತಿರಲ್ಲ. ಬಟ್ ಆ ಒಂದು ಅದೇನು ಕಥೆಗಳಿದೆ ಅದನ್ನೆಲ್ಲ ಈ ಚಿತ್ರದಲ್ಲಿ ತುಂಬಿರುವಂಥದ್ದಾಗಲಿ ಅವೆಲ್ಲ ತುಂಬ ಅದ್ಭುತ. ಮತ್ತು ಪ್ರತಿಯೊಂದು ಫೋಟೋಗ್ರಫಿ, ಇದು ಸಿನಿಮಾ, ಅದೆಲ್ಲ ಒಂದು
ಆ ತುಣುಕುಗಳಲ್ಲಿ ನೋಡಿದಾಗ ತುಂಬ ನ್ಯಾಚುರಲ್ ಆಗಿ ಬಂದಿರುವಂಥದ್ದು. ಅದರಲ್ಲಿ ಅಭಿನಯಿಸಿರೋರು ಅಂತ ಕೂಡ ನಾನು ಅವಾಗಿಂದ ಹೇಳ್ತಿದ್ದೀನಿ, ಎಲ್ಲ ಹೊಸಬ್ರು ಅಂತೇಳಿ. ಅವ್ರು ಅಷ್ಟು ಮಾಡಿದ್ದಾರೆ ಅಂದರೆ ನಮ್ಮ ಪುಣ್ಯ ಅಂತ ಕಾಣ್ತದೆ ಅಲ್ವಾ. ಕೆಲವರೆಲ್ಲ ಬೇರೆ ಬೇರೆ ಅವ್ರನ್ನ ಕರ್ಕೊಂಬರಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಏನಾದರೂ ಅವರಿಗೆ ಬರುವಂಥ ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕು. ಇವರು ನಮ್ಮವರಾದ್ರೆ ನಮ್ಗೆ ಅಡ್ಜಸ್ಟ್ಮೆಂಟ್ ಅವ್ರ ಖರ್ಚು ವೆಚ್ಚನೆಲ್ಲ ಭರಿಸೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈ ಚಿತ್ರ ನನ್ನ ಮಟ್ಟಿಗೆ ಯಶಸ್ವಿಯಾಗಿದೆ ನನ್ನ ಪ್ರಕಾರ. ಯಾಕಂದರೆ ಇಂಥ ಪ್ರತಿಭೆಗಳನ್ನ ಇಟ್ಕೊಂಡು ಮಾಡ್ಬೇಕಂದ್ರೆ ಅಲ್ಲಿ ಯಶಸ್ಸು ಖಂಡಿತ ಇರ್ತದೆ. ಇನ್ನೂ ಹೆಚ್ಚಾಗಿ ಅಂತ ಹೇಳಿದರೆ ಬಾಸ್ಗೆ ಬೇರೆ ರೀತಿ ಒಂದು ಹಿನ್ನೆಲೆ ಕೊಡ್ಬೋದಿತ್ತು ಅಂತ. ಅಂದರೆ ಅವ್ರ ಆ್ಯಕ್ಟಿಂಗ್ ಹಂಗಿದೆ ಅದರಲ್ಲಿ, ಅದೊಂದು ಮೆಚ್ಚಲೇಬೇಕು. ನಾನು ಮಾತ್ರ ಅಲ್ಲ, ನಮ್ಮ ಕರಡಿ ಕೂಡ ಹಂಗೆ ಹೇಳಿದ್ದಾನೆ. ಆ ಒಂದು ಅಸಹಾಯಕತೆ ಏನಿದೆ ಅದನ್ನು ಮೆಟ್ಟಿ ನಿಲ್ಲುವಂಥದ್ದೊಂದು ಇದರಲ್ಲಿದೆ. ಒಂದು ಹೆಣ್ಣಿನ ಶೋಷಣೆ ಆಗಿರ್ಬೋದು. ಇದು ಯಾಕಂದ್ರೆ ಮೂಢನಂಬಿಕೆಯಲ್ಲಿ ಅವಾಗ ಇದು ಬಲಿಯನ್ನ ಕೊಡ್ತಿದ್ರು ಮೂಢನಂಬಿಕೆಯಲ್ಲಿ, ಸಂಪತ್ಗೋಸ್ಕರ. ಇದು ನನ್ನ ಸಂಪತ್ತು ವೃದ್ಧಿ ಆಗ್ಬೇಕಂತ ಅಜ್ಜಿ ಹೇಳ್ತಿದ್ರು ನನಗೆ. ಇದು ಹೌದಲ್ಲ, ನಾನು ಕ್ವಶನ್ ಮಾಡ್ಕೊಳ್ಳಿ, ಅಷ್ಟು ನನಗೆ ಮೆಚೂರ್ ಕೂಡ ಆಗಿಲ್ಲ. ಬರ್ತಾ ನನಗೆ ಈ ಥರ ಒಂದು ಕಾನ್ಸೆಪ್ಟ್ ಈ ಥರ ಹೇಳ್ತಿದ್ರು ಹೌದಲ್ಲ ಅಂತ. ಸೊ ಇದೇ ರೀತಿ ಒಂದು ಕಾಲ್ಪನಿಕ ಚಿತ್ರ. ಹೌದು, ಈ ಥರ ಮೂಢನಂಬಿಕೆಯಲ್ಲಿ ಗರ್ಭಿಣಿಗೆ ಬಲಿ ಕೊಡ್ತಿದ್ರು ಅಂತ ಹೇಳ್ತಿದ್ರು, ನರಬಲಿಯನ್ನು ಕೊಡ್ತಿದ್ರು. ಮತ್ತೆ ಅದು ಒಂದಷ್ಟು ದೈವದ ಕಾರಣಿಕ ಅದನ್ನೆಲ್ಲ ಇದರಲ್ಲಿ ಬಿತ್ತರಿಸುವಂಥದ್ದು. ಅದು ತುಂಬ ಖುಷಿ ಆಯಿತು. ಅದೇ ನೀವು ನೋಡ್ಬೇಕು, ಲಾಸ್ಟ್ ಅಲ್ಲಿ ಫೈನಲ್ ಎಂಡ್ ಬೇಕಾದ್ರೆ ಮೆಸೇಜ್ ಬೀಳ್ತದೆ ನೋಡಿ, ಏನು ಸೃಷ್ಟಿಯ ಮೂಲ ಅಂತ. ಗರ್ಭಿಣ ಹೆಂಗಸರನ್ನು ಬಲಿ ಕೊಡಬೇಡಿ ಮೂಢನಂಬಿಕೆಯಲ್ಲಿ ಅಂತ ಬೀಳ್ತದೆ. ಈ ಕಾಲ ನೆಲದ ಕಾನೂನು ಗೌರವಿಸಿ ಅಂತ ನಾವು ಒಂದು ಲಾಸ್ಟ್ ಎಂಡಿಗೆ ಹಾಕ್ತೀವಿ. ಅದೊಂದು ಒಳ್ಳೆ ಕಾನ್ಸೆಪ್ಟ್ ನಮ್ದು. ಮೊದಲ ಪ್ರಯತ್ನ ಆಗಿರೋದ್ರಿಂದ ನನ್ನ ಪ್ರಕಾರ ಸಕ್ಸಸ್ಸು ಮೊದಲನೇ ಪ್ರಯತ್ನದಿಂದ. ಈಗ ಒಂದು 10-15 ಸಿನಿಮಾ ಮಾಡಿದರೆ ಅದೇನೋ ಅಂತಾರ, ಇಲ್ಲ ದೂರ್ಬೋದಿತ್ತು. ಬಟ್ ಹಾಗಾಗಿ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕೊನೆಯದಾಗಿ ನಾವು ನಮ್ಮೆಲ್ಲರ ಪರವಾಗಿ, ಬಂಗ್ಲೆ ಕ್ರಾಸ್ ಕಿರುಚಿತ್ರದ ಪರವಾಗಿ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳುವಂಥದ್ದು ಏನಂದರೆ, ಅವರು ಮೊದಲಾಗಿ ನಮ್ಮ ಬಂಗ್ಲೆ ಕ್ಲಾಸ್ ಚಿತ್ರನ ನೋಡಿ ನಾನು ಕೂಡ ಒಂದು ಪುಟ್ಟ ಪಾತ್ರ ಎಲ್ಲ ಮಾಡಿದ್ದೇನೆ. ಹಾಗಾಗಿ ಎಲ್ಲ ಕಲಾವಿದರನ್ನ ಹರಿಸಿ ಪ್ರೋತ್ಸಾಹಿಸಿ ಸಣ್ಣ ಪುಟ್ಟ ಕಲಾವಿದರಿಂದ ಮೇಲೆ ತರುವಂಥದ್ದಾಗಲಿ. ಸರ್ಫ್ ಎಕ್ಸೆಲ್ ಕೂಡ ಹೇಳ್ತಾರೆ, ಕಲೆ ಒಳ್ಳೆಯದು. ಹಾಗೆ ಕಲೆ ಎಲ್ಲರೂ ಇರ್ತದಲ್ಲ, ಎಲ್ಲರನ್ನ ಹರಿಸಿ ಬೆಳೆಸಿ ಅಂತ. ಮತ್ತೆ ಇದು ಏನ್ ಕಿರುಚಿತ್ರ ಇದೆ, ಟೀಮ್ ವೆಸ್ಟರ್ನ್ ಗಾರ್ಡ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದ್ರಲ್ಲೇ ನೋಡಿ. ನೀವು ನೋಡಿ ಜೊತೆಗೆ ಇನ್ನೊಬ್ರು ಪಕ್ಕದವರಿಗೆ ಹಾಗೆ ಶೇರ್ ಮಾಡ್ತಾರೆ. ಮತ್ತೆ ಮುಖ್ಯವಾಗಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಈಗ ನೆಕ್ಸ್ಟ್ ಏನಾದ್ರು ಒಂದು ಮಾಡ್ಬೇಕಂತ ಹೇಳಿದ್ರೆ ನಮಗೆ ಇಂಪ್ರೂವೈಸೇಷನ್ ಈಗ ಆಲ್ಮೋಸ್ಟ್ ಕೆಲವು ಬಂದಿದೆ. ಯಾವಾಗ ಬಂಗ್ಲಾದೇಶ 2 ಯಾವಾಗ ಅಂತ. ಮತ್ತೆ ನನ್ನೊಂದು ಮನವಿ, ನನ್ನ ರವಿ ಕೆಳಂಗಡಿ ಅವರು ಕೂಡ ಅದನ್ನೇ ಹೇಳಿರುವಂಥದ್ದು, ಇದು ಇಲ್ಲಿಗೆ ನಿಲ್ಬಾರ್ದು ಅಂತ. ಖಂಡಿತ ಮುಂದೆ ಏನಾದ್ರು ಮಾಡ್ತಾನೆ ಇರ್ಬೇಕಂತ. ನೋಡೋಣ, ಈಗ ಒಂದ್ಸಲ ಮಾಡಿದ್ವಿ, ಈಗ ನೆಕ್ಸ್ಟ್ ಮುಂದೆ ಏನಾದ್ರು ಚಿತ್ರದಲ್ಲಿ ಪಾಸಿಟಿವ್ ನೆಗೆಟಿವ್ ಇರುವಂತ ನಾವು ಸ್ವೀಕಾರ ಮಾಡಬೇಕು, ಅದೇ ನಮ್ಮ ಕೈ ಹಿಡಿಯೋದು. ಮತ್ತೆ ಈಗ ಒಟ್ಟು ನಾವು ಹೊಗಳ್ಕೊಂಡು ಹೋದ್ರೆ ನಮ್ಮ ಚಾನಲ್ನಾಗ್ಲಿ ಚಿತ್ರನಾಗ್ಲಿ ನಮ್ಗೊಂಥರ ನಮ್ಗಿಂತ ದೊಡ್ಡ ಚಾನಲ್ ಬೇರೆ ಯಾವ್ದಿಲ್ಲ, ನಮ್ದು ಕಿರುಚಿತ್ರಕ್ಕಿಂತ ಬಂಗ್ಲೆ ಕ್ರಾಸ್ಗಿಂತ ಬೇರೆ ಯಾವ್ದಿಲ್ಲ ಅನ್ಸ್ಬಿಡುತ್ತೆ. ಪಾಸಿಟಿವ್ ನೆಗೆಟಿವ್ ಬಂದ್ರೆ ಅದು ಸಕ್ಸಸ್ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನಿದ್ರು ಅದೇ ನಾನು ಹೇಳೋದು ಡೈರೆಕ್ಟ್ ಆಗಿ ಹೇಳ್ಬಿಡಿ. ರಾತ್ರಿನೇ ಅವರು 3 ಗಂಟೆನೇ ಮೆಸೇಜ್ ಮಾಡಿದ್ದಾರೆ ರವಿ ಕೆಳಂಗಡಿ ಅವರು, ಬಂಗ್ಲೆ ಕ್ರಾಸ್ 2 ಮಾಡಿ ನೋಡಿ ಹೇಗೆ ಅಂತ. ನಾನು ಸಂತೋಷನೇ ಹೇಳಿದೆ, ಈ ತರ ಒಂದು ಆಲೋಚನೆ ಬಂದ ಅವಾಗಲೇ ಸ್ಕ್ರಿಪ್ಟ್ ಓಡಾಡ್ತಿದೆ, ಇನ್ನು ಏನ್ ಮಾಡೋದು ಮಾಡ್ಬೇಕಷ್ಟೇ. ನನಗೆ ಅವ್ರದ್ದು ಖುಷಿ ಆಯ್ತು ಮಾತ್ರ, ಯಾರ್ದು ರವಿ ಕೆಳಂಗಡಿ ಅವರು ಪತ್ರಕರ್ತರಾಗಿ ಚೆನ್ನಾಗಿ ಅದನ್ನ ತುಂಬಾ ಜನ ಆಲ್ಮೋಸ್ಟ್ ಈಗ ನನ್ನ ಸರವಣಿಗಾಗಿ ಕೆಲವರೆಲ್ಲ ತುಂಬಾ ಮುಜುಗರ ಮಾಡ್ತಾರೆ. ಮುಕ್ತವಾಗಿ ಮಾತಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ. ಮತ್ತೆ ತುಂಬಾ ಹತ್ರದವ್ರು ನಮ್ಗೆ ಅವ್ರು ಹೇಳಿದ್ರೆ ನಮ್ಗೆ ತುಂಬಾ ಸ್ವೀಕಾರ ಮಾಡುವಂತ ಖುಷಿ ಆಗ್ತದೆ. ಈ ತರ ಇರ್ಬೋದು ಅಂತ. ಅಲ್ಟಿಮೇಟ್ ನಾವು ತಲುಪಿಸಿದ್ದು ಪ್ರೇಕ್ಷಕರಿಗೆ. ಸೊ ಅಲ್ಲಿಂದನೇ ಬರ್ಬೇಕಾದ್ರೆ ಇನ್ಪುಟ್ ಆಗ್ಲಿ ಔಟ್ಪುಟ್ ಆಗ್ಲಿ, ನಾವು ಅಲ್ಲಿಂದ ಇನ್ಪುಟ್ ತಗೊಳ್ಳೇಬೇಕು, ಔಟ್ಪುಟ್ ಅವ್ರಿಗೆ ಕೊಡ್ಲೇಬೇಕು. ವಂದನೆಗಳು. ಬಂಗ್ಲೆ ಕ್ರಾಸ್ ಚಿತ್ರ ನಿರ್ಮಾಣ ಮಾಡಿದಂಥ ವೆಸ್ಟರ್ನ್ ಗಾರ್ಡ್ಸ್ ತಂಡಕ್ಕೆ ವಿಶೇಷವಾದಂಥ ಅಭಿನಂದನೆ ಮತ್ತು ಶುಭಾಶಯ ತಿಳಿಸ್ತೀನಿ. ನಂದೊಂದು ಅಭ್ಯಾಸ, ಎಲ್ಲೋದ್ರೂ ಒಂದು ಕಿರಿಕ್ ಮಾತು ಹೇಳಿ ಹೋಗೋದು ಹೊರಗಡೆ. ಕ್ರಿಟಿಕ್, ವಿಮರ್ಶೆ ಅಂತ ತಪ್ಪು ತಿಳಿಬೇಡಿ. ನನಗನ್ಸಿದ್ದು ನಾನು ಒಂದು 2 ಮಾತು ಹೇಳ್ತೀನಿ. ಫಸ್ಟಿಗೆ ನೆಗೆಟಿವ್ ಹೇಳ್ತೀನಿ, ಕೊನೆಗೆ ಪಾಸಿಟಿವ್ ಹೇಳ್ತೀನಿ. ಯಾಕಂದರೆ ಹೊರಗೆ ಹೋಗ್ಬೇಕಾದ್ರೆ ನಾನು ಧೈರ್ಯ ಹೋಗ್ಬೇಕಲ್ಲ. ಅದಕ್ಕೆ ಅದ್ಭುತವಾದಂಥ ಹೆಸರು ಬಂಗ್ಲೆ ಕ್ರಾಸ್. ಬಹಳಷ್ಟು ನಿರೀಕ್ಷೆ, ನನಗಂತೂ ಒಂದು ವಾರದಿಂದ ಭಾಳ ನಿರೀಕ್ಷೆ ಮೂಡಿಸಿದಂಥ ಒಂದು ಟೈಟಲ್. ಬೇಸರ ಮಾಡಬೇಡಿ, ಆ ಟೈಟಲ್ಗೆ ರೀಚ್ ಆಗಲಿಲ್ಲ. ಅದು ಸ್ಟೋರಿ ಸೂಪರ್ ಆಗಿದೆ, ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಅಲ್ಲೊಂದು ಸಣ್ಣ ಪ್ರಾಬ್ಲಮ್ ಏನಂದರೆ ಮಧ್ಯದಲ್ಲಿ ಸ್ವಲ್ಪ ಕೋರ್ಡಿನೇಷನ್ ಸ್ವಲ್ಪ ಆಚೆ ಈಚಾಗಿದೆ ಅಂತ ಅನಿಸ್ತಿತ್ತು. ಡೈಲಾಗ್ ಡೆಲಿವರಿ ಇರ್ಬೋದು, ಸಿನಿಮಾಟೋಗ್ರಫಿ ಇವೆಲ್ಲ. ಬಟ್ ಸೂಪರ್ ಆಗಿ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನಕ್ಕೆ ಖಂಡಿತವಾಗಿ ನಾವೆಲ್ಲ ಶ್ಲಾಘನೆ ಮಾಡಬೇಕು. ಯಾಕೆ ಈ ಪ್ರಯತ್ನ ವಿಶೇಷವಾದಂತೆ ಅದನ್ನ ಹೇಳ್ತೀನಿ. ಪಾಸಿಟಿವ್ ವಿಷಯ ಏನಪ್ಪ ಈ ಫಿಲ್ಮಲ್ಲಿ ಅಂದರೆ,
ನಾನು ನೋಡ್ತಿದ್ದಂಗೆ ನೀವೆಲ್ಲರೂ ಇವನ್ ಮೋನಪ್ಪ ಇರ್ಬೋದು, ಆ್ಯಕ್ಟಿಂಗ್ ಮಾಡಿರೋರೆಲ್ಲ ನಾವೆಲ್ಲ ಹಿರೇಬೆಲ್ಲ ಒಂದು 15-20 ವರ್ಷದಿಂದ ಕ್ರಿಕೆಟ್ ಟೂರ್ನಮೆಂಟಿಗೆ ಹೋಗ್ತಾ ಇದ್ವಿ. ನಮಗೂ ಹಿರೇಬೆಲ್ಗೂ ಭಾಳ ಗಲಾಟೆ ಯಾವಾಗಲೂ ಇದ್ದಾರೆ ಅಂತ ಒಂದಿಬ್ಬರು ಟೀಮಲ್ಲಿ ಇದ್ದವ್ರು. ಯಾರೋ ಒಬ್ರು ಮಾತಾಡ್ಸ ಹಿಂದೆ ಹೆಚ್ಚಿನವರು ಸೌತ್ ಕೇಂದ್ರದಿಂದ ಕಾಫಿ ತೋಟ ಕೆಲಸಕ್ಕೆ ಬಂದಿದ್ದ ಸಮುದಾಯ. ಬೆಳೆಗಾರ ಸಮುದಾಯ ಹೇಗಪ್ಪ ಅಂದರೆ ಇವ್ರು ಯಾವ್ದಿದ್ರು ಕಾರ್ಮಿಕರು, ಇವ್ರು ನಾವು ಹೇಳ್ದಂಗೆ ಕೇಳಬೇಕು ಅಂತ ಆ ಆಕ್ರೋಶ ಈ ಚಿತ್ರದಲ್ಲಿ ವ್ಯಕ್ತವಾಗಿದೆ. ಅದು ಗಮನಾರ್ಹಾಂಶ ನೋಡಿ. ಇವತ್ತು ನಿಮ್ಮಂಥ ಪ್ರಯತ್ನ ಮಾಡೋಕ್ಕೆ ಯಾವ ಬೆಳೆಗಾರರಿಗೂ ಸಾಧ್ಯ ಆಗಿಲ್ಲ. ಇಲ್ಲಿ ನಾನು ಬೆಳೆಗಾರನ ದೋಷಿಸಿದ್ದೀನಿ ಅಂತಲ್ಲ, ಅಲ್ಲಿ ಕ್ರಿಯೇಟಿವಿಟಿ ಸತ್ತೋಗಿದೆ. ಚಿಕ್ಕಮಗಳೂರು ಜಿಲ್ಲೆ ದೊಡ್ಡ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ ನಮಗೆಲ್ಲ ಅಷ್ಟು ಹಸಿವು ಇಲ್ಲ, ಜ್ಞಾನದ ಹಸಿವು ಇಲ್ಲ, ಹಣದ ಹಸಿವು ಇಲ್ಲ, ಎಲ್ಲರಿಗೂ ಈಸಿ ಸಿಗ್ತಾ ಇರೋದು. ಆ ಹಸಿವು ಬಂದಿರೋದು ವಿಶೇಷವಾಗಿ ಹೆಚ್ಚಿನವರೆಲ್ಲ ಆದಿ ದ್ರಾವಿಡ ಸಮುದಾಯದವರು ಇದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಆ ಸಮುದಾಯಕ್ಕೆ ನಾವು ಕಂಗ್ರಾಚುಲೇಟ್ ಮಾಡಬೇಕು. ಈವರೆಗೇನು ನಾವು ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ, ಹಾಗೆ ಮಾಡೋಣ ಹೀಗೆ ಮಾಡೋಣ, ಅದೆಲ್ಲ ನಿಧಾನಕ್ಕೆ ಕ್ರಿಯೇಟಿವಿಟಿ ಬರ್ತಾ ಇದೆ ಹೊರಗಡೆ. ಸೊ ಫಸ್ಟ್ ಪ್ರಯತ್ನದಲ್ಲಿ ಕಂಪ್ಲೀಟ್ ನಾನು ನಿಮ್ಮನ್ನ ಇದು ಮಾಡಿದೆ ಅಂತ ಅಲ್ಲ ಮೋಹನಪ್ಪ ಅವ್ರನ್ನ. ಸೊ ಫಸ್ಟ್ ಪ್ರಯತ್ನದಲ್ಲಿ ಕಂಪ್ಲೀಟ್ ಯಾರು ಮಾಡೋಕ್ಕಾಗಲ್ಲ, ಬಹುಶಃ ಕರೆಕ್ಟ್ ಅಲ್ವಾ? ಮಿನಿಮಮ್ ಇನ್ನೊಂದು 20 ನಿಮಿಷ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಅದಕ್ಕೆ ಸುತ್ತು ಬಳಸಿ ಏನೇನೋ ಮಸಾಲೆಗಳನ್ನ ಕೊಡಬೇಕಿತ್ತು. ನಮ್ಮ ಖಂಡಿತ ಮುಂದಿನ ಫಿಲ್ಮ್ನಲ್ಲಿ ಮಾಡ್ತೀರಿ, ಅದು ನಂಗೆ ವಿಶ್ವಾಸ ಇದೆ. ಎಲ್ಲದಕ್ಕಿಂತ ವಿಶೇಷ ಅನ್ಸಿದ್ದು ನನಗೆ ನೀವೆಲ್ಲ ಹಿರೇಬೆಲ್ಲರು ಇಷ್ಟು ಹಿಂದೆ ಉಳಿದಿದ್ದಂಥ ಸಮುದಾಯದ ಮುಂದೆ ಬರ್ತಾ ಇದ್ದೀರಿ, ಫಿಲ್ಮ್ ಮಾಡ್ತಾ ಇದ್ದೀರಿ. ಮೋನಪ್ಪ ಅವರು ಪೊಲೀಸ್ ಇಲಾಖೆ ಸೇರಿದ್ದಾರೆ, ಟೆಕ್ನಿಕಲಿ ತುಂಬ ಜನ ಶಾರ್ಪ್ ಇದ್ದಾರೆ, ನೋಡ್ತಾ ಎಲ್ಲ ಹುಡುಗರು ಟೆಕ್ನಿಕಲಿ ಏನೇನೋ ಮಾಡ್ತಾ ಇದ್ದಾರೆ. ನಾವೆಲ್ಲ ಕಲ್ಪನೆ ಮಾಡಿಲ್ಲ 20 ವರ್ಷ ಹಿಂದೆ. ಸೊ ಆಗಿದೆ, ಯೂಟ್ಯೂಬಲ್ಲಿ ನೋಡೋಕೆ ಏನು ತೊಂದರೆ ಇಲ್ಲ, ಬಟ್ ಥಿಯೇಟರ್ ಲೆವೆಲ್ಗೆ ಹೋಗಬೇಕು ನೀವು ಅಂತ ನನ್ನ ಆಸೆ ಅಷ್ಟೇ. ಥ್ಯಾಂಕ್ ಯು. ಎಷ್ಟು ಅಂತಂದರೆ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಕಟ್ಟಿಕೊಳ್ಳೋದು ಭಾರಿ ಕಷ್ಟ. ತನ್ನದೇ ಆದ ವ್ಯವಸ್ಥೆಯಲ್ಲಿ ಚಿಕ್ಕ ಬಂಡವಾಳ ಇಟ್ಕೊಂಡು ತಮ್ಮದೇ ತಂಡವನ್ನು ಕಟ್ಕೊಂಡು ಸೊ ರಾತ್ರಿ ಎಲ್ಲ ಶೂಟ್ ಮಾಡಿದ್ದಾರೆ. ಇದು ಸಿನಿಮಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ನಾವು ಕೂಡ ಸಿನಿಮಾ ಮಾಡುವಾಗ 48-50 ದಿನ ಶೆಡ್ಯೂಲ್ ಹಾಕೊಳ್ತೀವಿ. ಆ ಶೆಡ್ಯೂಲ್ ಪ್ರಕಾರವಾಗಿ ಶೂಟಿಂಗ್ ನಡೀತದೆ, ಅದಕ್ಕೆ ಆದ ಬಜೆಟ್ ಇರ್ತದೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ನಾವು ಸಿನಿಮಾ ಕೇಳಿತೀವಿ ನಮ್ಮ ಟೀಮು. ಯಾಕಂದರೆ ನಮ್ಮ ಟೀಮ್ ಒಂದು ಲೈಟರ್ ಬುದ್ಧ ಫಿಲ್ಮ್ಸ್ ಇವತ್ತು ಕರ್ನಾಟಕದ ಒಳ್ಳೆ ಚಿತ್ರ ನಿರ್ಮಾಣ ಸಂಸ್ಥೆಗಳಲ್ಲಿ ನಮ್ಮ ಲೈಟರ್ ಬುದ್ಧ ಕೂಡ ಒಂದು ಅಂತ ಹೇಳೋದು ನಮಗೆ ತುಂಬ ಹೆಮ್ಮೆಯ ವಿಷಯ. ಪ್ರಶಸ್ತಿಗಳು ಬರ್ತಕ್ಕಂಥ ಅದರದ್ದೇ ಆದ ಒಂದು ವ್ಯವಸ್ಥೆ ಇದೆ. ಶಾರ್ಟ್ ಮೂವಿ ಎಲ್ಲ ದೊಡ್ಡ ನಿರ್ದೇಶಕರು ಕೂಡ ಶಾರ್ಟ್ ಮೂವಿ ಮುಖಾಂತರನೇ ಬಂದಿರೋದು. ಈ ಕಿರುಚಿತ್ರ ದೊಡ್ಡ ಚಿತ್ರಕ್ಕೆ ನಾಂದಿ ಆಗಲಿ ಅಂತೇಳಿ ನಾನು ಹೇಳ್ತೇನೆ. ನಾನು ಕೂಡ ಚಿತ್ರರಂಗ ಏನಂತ ಗೊತ್ತಿದ್ದು ಹೋದವನಲ್ಲ. ಮಲೆನಾಡಿನಿಂದ ಸ್ವಲ್ಪ ಸಿನಿಮಾ ಆಸಕ್ತಿ ಕಮ್ಮಿ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು ಕೂಡ ಒಂದು. ಸೊ ಎಲ್ಲರೂ ಕೂಡ ನನಗೆ ಒಂದು ಬಾಲ್ಯದ ನೆನಪಾಯಿತು. ಇದರಲ್ಲಿ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ, ಸುಂದರ. ಎಸ್ ಇಲ್ಲ ನಾನು ಚಿಕ್ಕವನಿರ್ಬೇಕಾದ್ರೆ ಬಾಳೆಮಳೆಯಲ್ಲಿದ್ದು ನಾವು ಚಿಕ್ಕವರು, ಬಾಳೆಮಳೆ ತಲಗೋಡಲ್ಲಿದ್ದರು ಅವರು. ಸೊ ನನಗೆ ಒಂದು ಸಿನಿಮಾದಲ್ಲಿ ಅವ್ರು ನೋಡೋತ್ತಿಗೆ ನನಗೆ ಬಾಲ್ಯದ ನೆನಪಾಯಿತು, ತುಂಬ ಖುಷಿಯಾಯಿತು. ನನ್ನ ತಂಡ ಮತ್ತು ಜೊತೆಗೆ ನಾನು ಹೇಳ್ತೀನಿ, ಸತ್ಯಸಾರ ಮಾಡಿ ಕಾನದ ಕಟ್ಟದ ಪ್ರಸನ್ನ ಅಂತಕ್ಕಂಥ ಒಂದು ಟೈಟ್ಲ್ ಹಾಕಿದ್ದಾರೆ. ಸತ್ಯಸಾರ ಮಾಡಿ ನಿಮ್ಮನ್ನು ಕಾಪಾಡಲಿ, ನಾನು ಕೂಡ ಅವ್ರನ್ನ ನಂಬ್ಕೊಂಡು ಬರಲು ನಾನು ಒಬ್ಬ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ನಾನು ಕೂಡ ಯಾವತ್ತೂ ಕೂಡ ನಿಮ್ಮ ಮೋಹಿತ್ ಮತ್ತು ಮೋನಪ್ಪ ನಿಮ್ಮಿಬ್ಬರಿಗೆ ಹೇಳ್ತೇನೆ, ಇಡೀ ತಂಡಕ್ಕೆ ನಾನು ಜೊತೆಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಚಿತ್ರದ ಬಗ್ಗೆ ಜೊತೆ ತಂಡವರಿಗೆ ಮೊದಲ ಬಾರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನಗೆ ಬಹಳ ಸಂತೋಷ ಕೂಡ. ಅವರು ಹೀಗೆ ಈ ಹಿಂದೆನೂ ಒಂದ್ಸತಿ ಸರ್ ಬರಬೇಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಹಿರೇಬೈಲಲ್ಲಿ ಕರೆದು ದಿಢೀರ್ ಅಲ್ಲಿ ಹೋಗಿ ನೋಡಿದ್ರೆ ಅವ್ರ ಪುಸ್ತಕನ ನನ್ನ ಕೈಯಿಂದ ಬಿಡುಗಡೆ ಮಾಡಿಸಿದ್ರು. ಬಹಳ ಸಂತೋಷ ಆಯ್ತು ನನಗೆ. ಹಾಗೆ ಅದಾದ ನಂತರ ಈಗ ಒಂದು ಶಾರ್ಟ್ ಫಿಲಮ್ ಮಾಡ್ಬೇಕಂತ ಇದೀವಿ ಅಂತ ಅಂದಾಗ ಮೊದಲಿಗೆ ನನಗನ್ನಿಸ್ತು, ಈ ಥರದ ಕನಸುಗಳು ಯುವಕರಿಗೆ ಬರೋದು ಸಹಜ, ಆದರೆ ಕನಸು ಅಂತ ಆ ವಯಸ್ಸಲ್ಲಿ ನಾವು ಏನೇನೆಲ್ಲ ಅಂದ್ಕೊಂಡಿದ್ವಿ ಆದರೆ ಯಾವುದು ಮಾಡೋಕ್ಕಾಗಲಿಲ್ಲ, ಮಾಡಲಿಲ್ಲ. ಅದಕ್ಕೆ ಒಂದು ಹುಚ್ಚು ಅಂದ್ರಲ್ಲ, ಆ ಹುಚ್ಚು ಇರಬೇಕು, ಇದನ್ನು ಮಾಡಲೇಬೇಕು ಅಂತ ದಿನನಿತ್ಯ ಧ್ಯಾನ ಅದನ್ನು ಇಟ್ಕೊಂಡು ಅವರು ಇಷ್ಟೆಲ್ಲ ಅವರ ಜೊತೆಗೆ ಅವರ ಸಂಗಡಿಗರು, ಸ್ನೇಹಿತರು ಅವರೆಲ್ಲ ಅದಕ್ಕೆ ಬೆಂಬಲ ಕೊಟ್ಟು ಅವ್ರ ಜೊತೆ ಸೇರಿಕೊಂಡು, ಯಾಕೆಂದರೆ ಇದು ನಮಗೆ ಸುಮ್ಮನೆ ಮೊಬೈಲಲ್ಲಿ ಒಂದೇನೋ ವಿರುದ್ಧವಾದ ಒಂದು ಧ್ವನಿಯನ್ನು ಸೃಷ್ಟಿಸಿದ್ದೀರಿ. ಅದು ಕಾಕತಾಳೀಯವೇನು? ಈಗ ರವಿ ಸರ್ ಹತ್ರ ಒಬ್ರು ಮಾತಾಡಬೇಕಾದ್ರೆ ರವಿ ಸರ್ ಹತ್ರ ಮಾತಾಡಿ ಯಾರು ಹೇಳಿದ್ರು ಸೂ ಫ್ರಮ್ ಸೋ ತುಂಬಾ ಕಾಮಿಡಿ ಆಗಿತ್ತು ಅಂತ. ಆದ್ರೆ ಆ ಫಿಲ್ಮ್ ಅನ್ನು ನೋಡೋರ್ಗೆ ಗೊತ್ತಿದೆ ಅದು ತುಳುನಾಡಿನ ಮೂಢನಂಬಿಕೆಗಳ ವಿರುದ್ಧ ಎತ್ತಿದಂತ ಬಹುದೊಡ್ಡ ಧ್ವನಿ ಫಿಲ್ಮ್ ಅದು. ಆ ಧ್ವನಿ ಒಟ್ಟಿಗೆ ನಿಮ್ಮದೊಂದು ಸಣ್ಣ ಧ್ವನಿ ಅವರೊಟ್ಟಿಗೆ ಸೇರಿಸಿ ಅವರನ್ನು ಇಲ್ಲಿ ಪಾಲ್ದಾರರಾಗಿ ಮಾಡಿ ಈ ಸನ್ನಿವೇಶದಲ್ಲಿ ಕೂರಿಸ್ಕೊಂಡು ಅವರಿಂದ ಕಲಿಯುವಂಥದ್ದು ತುಂಬಾ ಇದೆ. ಖಂಡಿತವಾಗಿ ಅವರನ್ನು ಒಂದು ಮಾದರಿಯಾಗಿ ತಕೊಂಡು ಈ ತಂಡ ಅವರು ಪ್ರೀತಿಯಾಗಿ ಅದನ್ನ ಅಪ್ಕೊಳ್ತಾ ಇದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಎದುರುಗಡೆ ಯಾವತ್ತೂ ಸಿಕ್ಕಿಲ್ಲ, ಮಾತಾಡಿಲ್ಲ, ಬಟ್ ಫೇಸ್ಬುಕ್ಕಲ್ಲಿ ನಾನು ದೊಡ್ಡ ಅಭಿಮಾನಿ ಇವರಿಗೆ. ಹಾಗೆ ಸಂತಿಗೆ ಒಂದು 2-3 ಸರಿ ಸಿಕ್ಕಿದ್ದಾರೆ. ನನಗೆ ಇವತ್ತೇ ಫಸ್ಟ್ ಸಿಗ್ತಿರೋದು. ಅದಕ್ಕೆ ಕಾರಣ ಬಂಗ್ಲೆ ಕ್ರಾಸ್. ಇಷ್ಟೊತ್ತೇನು ಕಾರ್ಯಕ್ರಮ ನಡೀತು ಅದನ್ನ ಅಷ್ಟೇ ಅದ್ಭುತವಾಗಿ, ಅಷ್ಟೇ ಒಂದು ಸೊಗಸಾಗಿ ನಿರೂಪಣೆ ಮಾಡಿರುವಂತಹ ನಮ್ಮ ಶಂಕರ್ ಮಾಸ್ಟರ್ ಮಂಡ್ಯ
ಸರ್ ನಮ್ಮ ಚಾನಲ್ಗೆ ಒಂದು ನಿಮ್ಮ ಇವತ್ತು ತೋರಿಸಿದ್ದೀನಿ. ಹಾಗಾಗಿ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಝೀರೋ ಮೆಮೊರೀಸ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಏನಿದ್ರೆ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಬಂಗ್ಲೆ ಕ್ರಾಸ್ ಅಂದ ತಕ್ಷಣ ನಾನು ಕೂಡ ಹಾಗೆ ಅಂದ್ಕೊಂಡೆ, ಒಂದು ಹೆಸರು ಟೈಟಲ್ಲೇ ತುಂಬ ಚೆನ್ನಾಗಿದೆ, ಜೊತೆಗೆ ಸಬ್ ಟೈಟಲ್ ಏನಿದೆ ನಿಗೂಢ ಕೂಗು, ಏನಿರ್ಬೋದು ಕೂಗು ಅಂತೇಳಿ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇತ್ತು, ನನಗೂ ಕೂಡ ಆ್ಯಸ್ ಯೂಶುವಲ್ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿ ಯಾವಾಗ ಎಲ್ಲ ತಿಳಿತು, ಈ ಬಂಗ್ಲೆ ಕ್ರಾಸ್ ಒಂದು ಕಿರು ಚಿತ್ರವನ್ನು ನೋಡಿದ ನಂತರದಲ್ಲಿ ಗೊತ್ತಾಯಿತು. ಆ ಚಿತ್ರದಲ್ಲಿ ಪ್ರತಿ ಒಂದು ಫ್ರೇಮ್ ವರ್ಕನ್ನು ಕೂಡ ತುಂಬ ಚೆನ್ನಾಗಿ ಡೈರೆಕ್ಟ್ರು ಅವ್ರಿಗೆ ಏನು ಬೇಕು ಅನ್ನೋದನ್ನು ಎಲ್ಲ ಕಲಾವಿದರ ಕಡೆಯಿಂದನೂ ಕೂಡ ಅದನ್ನು ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಬಂಗ್ಲೆ ಕ್ರಾಸ್ ಈ ಒಂದು ಕಿರು ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಜೊತೆಗೆ ಆಶೀರ್ವದಿಸಿ, ಜೊತೆಗೆ ಅವರ ಒಂದು ಟೀಮು ವೆಸ್ಟರ್ನ್ ಗಾರ್ಡ್ಸ್ ಅಂತ ಏನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಜೊತೆಗೆ ಶೇರ್ ಮಾಡಿ ಒಂದು ಕಿರುಚಿತ್ರವನ್ನು. ಆ ಕಿರುಚಿತ್ರದ ಬಗ್ಗೆ ನೀವು ಏನು ಅನಿಸುತ್ತೆ ನಿಮಗೆ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ, ನೋಡಿದಾಗ 36 ನಿಮಿಷಗಳಿದೆ, ಅದರಲ್ಲಿ ಈ ಒಂದು ಚಿತ್ರ ಒಂದು 30 ನಿಮಿಷಗಳು ಇರಬಹುದು, ಒಂದು 6 ನಿಮಿಷ ಬೇರೆ ಬೈಟ್ ತೊಗೊಂಡ್ರ ಅಂಥದ್ದು ಇದೆ. ಆದರೆ ಆ 30 ನಿಮಿಷಗಳ ಅವಧಿಯಲ್ಲಿ ಪ್ರತಿಯೊಂದನ್ನು ಕೂಡ ಈಗ ಮಲೆನಾಡಿನಲ್ಲಿ ನಡೆದಂಥ ಭಾಳಷ್ಟು ವರ್ಷಗಳ ಹಿಂದಿನ ಕಥೆಯನ್ನು ಭಾಳಷ್ಟು ಚಂದವಾಗಿ ಅಂದವಾಗಿ ಚಿತ್ರಕಥೆಯನ್ನು ಬರೆದು ಡೈರೆಕ್ಷನನ್ನು ಮಾಡಿದ್ದಾರೆ ಮೋಹಿತ್ ಮೋನಪ್ಪರವರು. ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಆರಂಭಿಕ ಹೆಜ್ಜೆ ಆದ್ದರಿಂದ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗಿರುವಂಥದ್ದು ಸರ್ವೇ ಸಾಮಾನ್ಯ. ಆ ತಪ್ಪುಗಳನ್ನು ಮುಂದಿನ ಹಂತದಲ್ಲಿ ಅವರು ಸರಿಪಡಿಸಿಕೊಂಡು ನಡೀತಾರೆ, ಇನ್ನಷ್ಟು ಉತ್ತಮವಾದಂಥ ಕಿರುಚಿತ್ರಗಳನ್ನು ಅವರು ನೀಡ್ತಾರೆ ನಮಗೆ. ಜೊತೆಗೆ ಅವರು ಕಿರುಚಿತ್ರ ಮಾತ್ರವಲ್ಲದೆ ಇನ್ನೂ ಕೂಡ ಚಲನಚಿತ್ರ ಕ್ಷೇತ್ರಕ್ಕೂ ಕೂಡ ಬೆಳ್ಳಿ ತೆರೆಗೂ ಕೂಡ ಅವರು ಪಾದಾರ್ಪಣೆಯನ್ನು ಮಾಡಲಿ, ಕಥೆಯನ್ನು ಬರೀಲಿ, ಚಿತ್ರಕಥೆಯನ್ನು ಬರೀಲಿ, ಜೊತೆಗೆ ಅಲ್ಲೂ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡುವಂಥ ಅವಕಾಶಗಳು ಅವರಿಗೆ ಸಿಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಜೊತೆಗೆ ಆ ಚಿತ್ರತಂಡದಲ್ಲಿ ಭಾನು ಅವರು ಕೂಡ ಇದ್ದಾರೆ, ಜೊತೆಗೆ ಸಂತೋಷ್ ಅವರು ಇದ್ದಾರೆ. ಹಾಗೆಯೇ ಆ ತಂಡದಲ್ಲಿರುವಂಥ ಎಲ್ಲರನ್ನೂ ಕೂಡ ನಿರ್ಮಾಪಕರಾಗಿ ಅವರ ಅಣ್ಣವರಾದಂಥ ಮೋಹನ್ ರವರಿದ್ದಾರೆ, ಹಾಗೆಯೇ ಸಾಹಿತ್ಯ ರಮೇಶ್ ಮಲ್ನಾಡ್ ಅವ್ರದ್ದಿದೆ, ಹಾಗೆಯೇ ಸಂಗೀತ ಬಂದು ಅವಿನಾಶ್ ಸಾಲ್ಗುಮ್ರಿ ಹಾಂದಿ ಅವ್ರದ್ದಿದೆ. ಭಾಳಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಹಿನ್ನೆಲೆ ಸಂಗೀತನೂ ಕೂಡ ಅಷ್ಟೇ ಚೆನ್ನಾಗಿದೆ, ಸಾಹಿತ್ಯನೂ ಕೂಡ ತುಂಬ ಚೆನ್ನಾಗಿದೆ. ಇಡೀ ಮೂವಿ ಎಲ್ಲೂ ಕೂಡ ಬೋರ್ ಹೊಡ್ಸೋದಿಲ್ಲ, ಪ್ರತಿ ಕ್ಷಣನೂ ಕೂಡ ನಮ್ಮನ್ನು ಹಿಡಿದಿಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಕಿರುಚಿತ್ರ ಆದರೂ ಕೂಡ ನಮ್ಮನ್ನೆಲ್ಲ ನೋಡಿಸಿಕೊಳ್ಳುವಂಥ ಒಂದು ಚಿತ್ರ ಆಗಿದೆ ಅಂತ ಹೇಳ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ ಬಂಗ್ಲೆ ಕ್ರಾಸ್. ಹೆಸರಿನಲ್ಲಿ ಅದು ಬಂಗ್ಲೆ ಕ್ರಾಸು, ನಾವು ಅದನ್ನು ನೋಡಿದಾಗಲೇ ಇದನ್ನು ಕೇಳಿದಾಗಲೇ ತುಂಬ ನಮಗೇನೋ ಇದೆ, ಇದರಲ್ಲಿ ಏನೋ ಇರಬಹುದು ಅನ್ನೋದು ಒಂದು ನಮಗೆ ಕಾಡ್ತಾ ಇತ್ತು. ಅದನ್ನು ನೋಡಿದ ನಂತರದಲ್ಲಿ ಅದಕ್ಕೆ ನಮಗೆ ಉತ್ತರ ಸಿಕ್ಕಿದೆ. ನೀವು ಕೂಡ ಎಲ್ಲರೂ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಸರ್ ಬಗ್ಗೆ ಇನ್ನೊಂದೆರಡು ಮಾತು ಹೇಳಬೇಕು. ನಾವು ವೃತ್ತಿಯಲ್ಲಿ ಶಿಕ್ಷಕರಾಗಿರುವಂಥದ್ದು ಮತ್ತು ನಿರೂಪಣೆ ಅದನ್ನು ಕೂಡ ಅಷ್ಟೇ ಅತ್ಯದ್ಭುತವಾಗಿ ಮಾಡಿಕೊಡುವಂಥದ್ದು. ನನಗೆ ಅವರ ಧ್ವನಿ ಭಯಂಕರ ಇಷ್ಟ ಸರ್, ಫ್ಯಾನ್ ನಾನು ನಿಮ್ಮ ಧ್ವನಿಗೆ. ಥ್ಯಾಂಕ್ ಯು. ಎಲ್ಲ ಏನಂದರೆ ನಿಮ್ಮಂಥವರ ಆಶೀರ್ವಾದ. ಹಾಡು ಕೂಡ ಇಲ್ಲ ಸರ್, ನಾವೆಲ್ಲ ಈಗ ಕಲಿತಾ ಇದ್ದೀವಿ, ನಿಮ್ಮಿಂದ ನಾವು ಕಲಿಯುವಂಥದ್ದು ತುಂಬ ಇದೆ ಸರ್. ಇಂಥೊಬ್ಬ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ, ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಇಂಥ ಶಿಕ್ಷಕರು ಸಿಗಲಿ ಅಂತ ಒಂದು ನನ್ನ ಅಭಿಪ್ರಾಯ. ಖಂಡಿತ ಸರ್, ಖಂಡಿತ. ಯಾಕೆಂದರೆ ಸರ್ಕಾರಿ ಶಾಲೆಗಳ ಬಗ್ಗೆಯೂ ಕೂಡ ನೀವು ಅಭಿಮಾನ ಇದೆ. ಯಾಕೆಂದರೆ ನಾನು ನೋಡಿದ್ದೀನಿ, ಸಾಕಷ್ಟು ಶಿಕ್ಷಕರ ಇಂಟರ್ವ್ಯೂವನ್ನು ಮಾಡಿದಿರಿ, ಸಂದರ್ಶನವನ್ನು ಮಾಡಿದಿರಿ. ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನ, ಜೊತೆಗೆ ನೀವು ಕಲಿತಂಥ ಶಾಲೆಗಳ ಶಿಕ್ಷಕರನ್ನ ಇದು ಮಾಡಿದಿರಿ. ಜೊತೆಗೆ ಶಾಲೆಗಳ ಬಗ್ಗೆ ಕಾಯ್ಕಲ್ಪ ಮಾಡುವಂಥ ಗೌರ್ಮೆಂಟ್ ಶಾಲೆ ಅಂತ ಏನು ಸರ್ಕಾರಿ ಶಾಲೆಗಳಂತ ಹೇಳ್ತೀವಿ, ಆ ಶಾಲೆಗಳನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಕೂಡ ಝೀರೋ ಮೆಮೊರೀಸ್ ಏನು ಯೂಟ್ಯೂಬ್ ಚಾನಲ್ಲು ನೀವು ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಒಳ್ಳೆಯದಾಗಲಿ, ಹೆಚ್ಚಿನದಾಗಿ ಎತ್ತರವಾಗಿ ಬೆಳೀರಿ ನೀವು ಕೂಡ ಅಂತ ಹೇಳ್ತಾ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಹಾಗೆ ನಿರೂಪಣೆ ಎಲ್ಲಾದರೂ ಇದ್ದರೆ ನಮ್ಮ ಸರ್ನ ಖಂಡಿತ ಕರೀರಿ, ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರನ್ನು ಬೆಳೆಸಿ ಅಂತ, ಈ ಚಿಕ್ಕ ಪುಟ್ಟ ಕಲಾವಿದರು ಏನಿರ್ತಾರೆ ಎಲ್ಲರನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತಾ. ಖಂಡಿತ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ನಿಮಗೆ ಈಗ ನಿಮ್ಮ ಅನಿಸಿಕೆ ಕೂಡ ನಮ್ಮ ಝೀರೋ ಮೆಮೊರೀಸಿಂದ ಧನ್ಯವಾದಗಳು. ಓಕೆ, ಈಗ ಒಂದು ನಮ್ಮ ಈಗ ರ್ಯಾಪ್ ಅಪ್ ಮಾಡುವ ಒಂದು ವಿಡಿಯೋ ಅನಿಸಿಕೆಗಳನ್ನು ಹೇಳಿ. ಅಷ್ಟು ಸಾಕಷ್ಟು ಇದ್ರೆ ಏನಾದರೂ ಇದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಲೆಂತ್ ಆದರೆ ಮತ್ತೆ ನಾವು ನಮಗೆ ಕೂಡ ಹೇಳ್ತೇವೆ ಅಂತ ಕಾಣ್ತದೆ. ಹಾಗಾಗಿ ಇದೊಂದು ನೀವೊಂದು ಎಂಡ್ ಮಾಡಿ. ಎಂಡೆಂತ ಮಾಡೋದು, ಇಡೀ ಬಂಗ್ಲೆ ಕ್ರಾಸ್ ತಂಡಕ್ಕೆ ಝೀರೋ ಮೆಮೊರೀಸ್ ಚಾನಲ್ ಕಡೆಯಿಂದ ಶುಭವಾಗಲಿ, ಇನ್ನು ಹೆಚ್ಚಿನ ಪ್ರಯತ್ನಗಳು ಮೂಡಿ ಬರಲಿ ಅಂತ ಹೇಳ್ಕೊಳ್ತಾ, ಎಲ್ಲ ಕಲಾವಿದರಿಗೂ ಈಗೆಲ್ಲ ಹೋಗಿ ಹಿಂಗೆ ಬೇರೆಯವ್ರಿಗೆ ಕೊಡಿ ಆಯ್ತಾ, ಪವನ್ ಕೊಟ್ರ ಅಂತ ಹೇಳಿ. ಸುಮಾರು ಕಾಲ್ ಬರ್ತಿದೆ ರಾತ್ರಿಯಿಂದ ಇದ್ರ ಬಗ್ಗೆ, ಖುಷಿ ಆಗ್ತದೆ ಕೆಲವು ಸರಿ. ಅಭಿನಯಿಸಿರುವ ಎಲ್ಲ ಕಲಾವಿದರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಸಂತು ನನ್ನಲ್ಲಿ ನಿಮ್ಮದು ಅದೇ, live each and every moment of your life because one day everything comes into ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ಹಿಡಿದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ. ಅದಿನ್ನು ಹೋಗಿಲ್ಲ ನನಗೆ. ಜೈ ಬಂಗ್ಲೆ ಕ್ರಾಸ್. ಹೌದು ಮಾರೆ, ಜೈ ಬಂಗ್ಲೆ ಕ್ರಾಸ್. ಬಂಗ್ಲೆ ಕ್ರಾಸ್. 3